ಹೌದಾ? ಓಕೆ, ಒಂದು ನಿಮಿಷ. ನಿಮ್ ಹುಡುಗರು ಇದಾರಲ್ಲ ಬ್ರದರ್? ಎಲ್ಲ ಮಕ್ಕಳಿಗೆ ನಮಸ್ತೆ. ನಮಸ್ತೆ ರೇಷ್ಮಾ ಸಿಸ್ಟರ್, ನಮಸ್ತೆ. ಇಲ್ಲಿ ಒಂದ್ ಲೈನ್ ಬಂದ್ಬಿಟ್ರು, ಹೋಗ್ಬಿಟ್ರಾ? ಇದಾರೆ ಲೈನ್ ಅಲ್ಲಿ. ನಮಸ್ತೆ. ಓಕೆ ಓಕೆ. ಒಂದ್ ನಿಮಿಷ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ನನ್ನ ಎಲ್ಲ ಪ್ರೀತಿಯ ಸಹೋದರ ಸಹೋದರರಿಗೆ ವಂದಿಸುತ್ತಾ, ಈ ದಿನ ಮಕ್ಕಳ ಒಂದು ಬೈಬಲ್ ಸ್ಟಡಿಯ ವಿಷಯವಾಗಿ ಈ ದಿನ ನಾವು ಕ್ಲಾಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಮಧ್ಯದಲ್ಲಿ ಸಹೋದರ ಪೃಥ್ವಿ ಒಂದು ಪ್ರಾರ್ಥನೆ ಮಾಡ್ಬೇಕಾಗತ್ತಾ? ಬ್ರದರ್. ಓಕೆ, ಒಂದು ಪ್ರೇಯರ್ ಮಾಡಪ್ಪ. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತ ದೇವರೇ, ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ದೇವರೇ, ನಮಗೆ ದಿನ ಊಟವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ದೇವರೇ. ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಬೇಕು ದೇವರೇ. ಈ ಒಂದು ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ಎಲ್ಲಾ ಮಕ್ಕಳು ಚೆನ್ನಾಗಿ ಓದಬೇಕು ದೇವರೇ. ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ದೇವರೇ. ನಾವು ಇನ್ನೂ ನಿಮ್ಮನ್ನು ಹೆಚ್ಚೆಚ್ಚು ದೃಢವಾಗಿ, ನಿಮ್ಮ ವಾಕ್ಯವನ್ನು ನಾವು ಹೆಚ್ಚೆಚ್ಚು ದೃಢವಾಗಿ ಕೇಳಬೇಕು ದೇವರೇ. ಅದಕ್ಕೆ ನೀವು ನಮಗೆ ಎಲ್ಲಾ ಕೃಪೆಯನ್ನು ಕೊಡಿ ದೇವರೇ. ನಾವು ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಹೆಚ್ಚೆಚ್ಚು ಪ್ರೀತಿಸುತ್ತಾ ವಂದನೆ ತಿಳಿಯುತ್ತೇನೆ. ಆಮೇನ್. ಓಕೆ, ಮೊದಲನಾಗಿ ಈ ದಿನ ಟ್ಯಾಬರ್ನಕಲ್ ವಿಷಯದಲ್ಲಿ, ದೇವದರ್ಶನ ಗುಡಾರ ವಿಷಯವಾಗಿ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ತನುಶ್ರೀ ಅವರು ದೇವದರ್ಶನ ಗುಡಾರದ ಬಗ್ಗೆ ನಮ್ಮ ಮಧ್ಯದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿ ಹೇಳ್ಕೊಡ್ತೇನೆ. ಸಿಸ್ಟರ್ ತನುಶ್ರೀ, ದೇವದರ್ಶನ ಗುಡಾರದ ಬಗ್ಗೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರಿಯರಿಗೂ ವಂದನೆಗಳು. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ನಿನಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು, ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸವಾಗಬಾರದು ಎಂದು ಹೇಳಿದರು. ದೇವರು ದೇವದರ್ಶನ ಗುಡಾರ ಯಾವ ರೀತಿ ಕಟ್ಟಬೇಕು, ಹೇಗೆ ಇರಬೇಕು ಎಂದು ವಿಮೋಚನಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಹಿಂದೆ ಅಂಗಳಕ್ಕೆ ಬಂದಿದ್ದ ದಾಶಾಣ ಒಂದು ಧರ್ಮದ ಬಲಿಪೀಠ ಹಿಂದೆ, ಹಾಗೆ ಮುಂದಕ್ಕೆ ದಾಟಿ ಹೋದರೆ ಗಂಗಾಳ ಅಂದ್ರೆ ನೀರಿನ ತೊಟ್ಟಿಯಿಂದರಲ್ಲಿ ಯಾಜಕ ಕೈ ತೊಳೆದುಕೊಳ್ಳುತ್ತಿದ್ದರು. ಅಂಗಳದ ನಂತರ ಪರಿಶುದ್ಧದ ಸ್ಥಳ, ಪರಿಶುದ್ಧ
ಸ್ಥಳದಲ್ಲಿ 3 ವಸ್ತುಗಳು ಇವೆ. ಒಂದು ದೀಪ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕುತ್ತಿದ್ದನು. ಧೂಪವೇದಿ ಇದೆ ಸುಗಂಧ ವಾಸನೆ ಹೋಗಿ ಬಂದು 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಿತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕು ಅಂದರೆ ಒಂದು ತೆರೆ ಇದೆ. ಅದು 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅದು ತುಂಬಾ ತೂಕ ಇದೆ. ಆದ್ದರಿಂದ ಅವರು ಕೆಳಗೆ ಬಗ್ಗಿ ಹೋಗಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಪೆಟ್ಟಿಗೆ ಇದೆ. ಅದರಲ್ಲಿ 3 ವಸ್ತುಗಳು ಇದೆ. ಮೊದಲನೇದು ಚಿನ್ನದ ಬಟ್ಟಲಲ್ಲಿ ಮಾನ, ಮೊದಲನೇದು ಚಿನ್ನದ ಬಾಟಲಲ್ಲಿ ಮನ್ನ, ಎರಡನೇದು ಆರೋನನ ಚಿಗುರಿದ ಕೋಲು, ಮೂರನೇದು ದಾಕ್ಷಾಯಣಿಗಳು. ದೇವ ದರ್ಶನ ಗುಡಾರದಲ್ಲಿ ದೇವರು ಯೋಜನೆ ಇದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅದೇ ರೀತಿಯಾಗಿ ಮುಂದೆ ಬ್ರದರ್ ಸ್ತುತಿನ್ ಲೈನ್ ಇದ್ದೀರಾ? ಬ್ರದರ್ ಸ್ತುತಿನ್ ಲೈನ್ ಇದ್ದೀರಾ? ಕೇಳಿಸ್ತಿದ್ಯಾ? ಬ್ರದರ್ ಇಲ್ಲ. ಓಕೆ ಓಕೆ ಓಕೆ. ಅದೇ ರೀತಿಯಾಗಿ ಮುಂದೆ ಬ್ರದರ್ ಪೃಥ್ವಿ. ಹಾ ಬ್ರದರ್. ಓಕೆ ಓಕೆ, ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಳ್ತೀರಾ? ಹಾ ಬ್ರದರ್. ಓಕೆ, ಸ್ಟಾರ್ಟ್ ಮಾಡಿ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಬ್ರದರ್? ಓಕೆ ಓಕೆ ಓಕೆ, ಡನ್, ಕೇಳಿಸ್ತಿದೆ. ಕ್ರಿಸ್ತೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ನಾವಿವತ್ತು ನೋಡ್ತಾ ಇರೋ ಪಾಠ ಏನಂದ್ರೆ ದೇವದರ್ಶನ ಗುಡಾರ, ಅಂದ್ರೆ ಟ್ಯಾಬರ್ನಾಕಲ್. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನಗೆ ಒಂದು ಪರ್ವತದಲ್ಲಿ ನಾನು ಹೇಳೋ ರೀತಿಯಲ್ಲಿ ನೀನೊಂದು ದೇವದರ್ಶನ ಗುಡಾರವನ್ನ ನೀನು ಕಟ್ಟು ಅಂತ. ಅದ್ರಲ್ಲಿ ಒಂಚೂರು ವ್ಯತ್ಯಾಸ ಇರ್ಬಾರ್ದು, ನಾನು ಹೇಳೋ ತರಾನೇ ಕಟ್ಟು ಅಂತ ದೇವ್ರು ಮೋಶೆಗೆ ಹೇಳ್ತಾರೆ. ಆ ದೇವದರ್ಶನ ಗುಡಾರವನ್ನ ಯಾವ ರೀತಿ ಕಟ್ಬೇಕು, ಎಲ್ಲಿ ಕಟ್ಬೇಕು, ಹೇಗೆ ಕಟ್ಬೇಕು ಅಂತ ವಿಮೋಚನೆ ಕಾಂಡ 25 ಮತ್ತೆ 27ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಮತ್ತೆ ಅಂಗಳ ಇರುತ್ತೆ. ಪರಿಶುದ್ಧ ಸ್ಥಳ ಮತ್ತೆ ಮಹಾಪರಿಶುದ್ಧ ಸ್ಥಳದಲ್ಲಿ ಯಾವ ವಸ್ತು ಇರುತ್ತಂದ್ರೆ ಚಿನ್ನದಲ್ಲಿ ಆಗಿರುವಂತ ವಸ್ತುಗಳಿರುತ್ತೆ, ಚಿನ್ನದಿಂದ ತಯಾರು ಮಾಡಿರುವಂತಹ ವಸ್ತುಗಳಿರುತ್ತೆ. ಅಂಗಳದಲ್ಲಿ ಈ ತಾಮ್ರದಿಂದ ಮಾಡಿರುವಂತಹ ವಸ್ತುಗಳಿರುತ್ತೆ. ಚಿನ್ನ ಅಂದ್ರೆ ಇಲ್ಲಿ ದೈವಿಕ ಸ್ವಭಾವ,
ಮತ್ತೆ ತಾಮ್ರ ಅಂದ್ರೆ ಪರಿಪೂರ್ಣವಾಗಿರುವಂತ ಮನುಷ್ಯನಿಗೆ ಇರುವಂತ ಸ್ವಭಾವ. ಅಂದ್ರೆ ನಮ್ಮ ಈ ಮನುಷ್ಯನಿಗೆ ಇರುತ್ತಲ್ಲ ಒಂದು ಮೈಂಡ್ ಸೆಟ್, ಆ ತರ ಒಂದು ಪರಿಪೂರ್ಣವಾಗಿರುವಂತ ಮನುಷ್ಯ ಇರುವಂತ ಸ್ವಭಾವ ಇರುತ್ತೆ. ದೇವದರ್ಶ ಗುಡಾರದಿಂದ ಎಷ್ಟು ದೂರದಲ್ಲಿ ಪಾಳ್ಯ ಇರೋದು ಅಂದ್ರೆ, ಪಾಳ್ಯದಲ್ಲಿ ಯಾರಿರ್ತಾರೆ ಅಂದ್ರೆ ಲೋಕದ ಜನರು ವಾಸ ಮಾಡ್ತಾರೆ. ಅವರಿಗೂ ಮತ್ತೆ ಈ ದೇವದರ್ಶನ ಗುಡಾರಕ್ಕೂ ಯಾವ್ದೇ ಒಂದು ಸಂಬಂಧ ಇಲ್ಲ. ಅವ್ರು ಆ ದೇವದರ್ಶ ಗುಡಾರದ ಒಳಗೆ ಬರಕ್ಕೂ ಒಂದು ಅನುಮತಿನೇ ಇಲ್ಲ. ದೇವದರ್ಶನ ಗುಡಾರದಲ್ಲಿ ಒಳಗೆ ಬರುವಕ್ಕಿಂತ ಮುಂಚೆ ಒಂದ್ ಅಂಗಳ ಇದೆ. ಅಂಗಳದಲ್ಲಿ ಅಂಗಳಕ್ಕೆ ಬರಬೇಕು ಅಂದ್ರೆ ಒಂದು ಬಾಗಿಲು. ಆ ಬಾಗಿಲಿನಿಂದ ಒಳಗೆ ಬರ್ಬೇಕು. ಅಂದ್ರೆ ಯೇಸು ಕ್ರಿಸ್ತರನ್ನ ನಂಬಿ ಅವರ ಒಂದು ರಕ್ತದ ಮೇಲೆ ನಂಬಿಕೆ ಇಟ್ಟು ನಾವು ಅವರ ರಕ್ತದ ಮೇಲೆ ಒಂದು ನಂಬಿಕೆ ಇಟ್ಟು ಒಳಗ್ ಬರ್ಬೇಕು. ಯೇಸು ಕ್ರಿಸ್ತರು ಒಬ್ರೆ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ರೆ. ಯೇಸು ಕ್ರಿಸ್ತರನ್ನ ನಂಬಿ ಅಂಗಳದ ಒಳಗೆ ಬಂದಿದ್ದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ದೇವರು ಕೊಟ್ಟಿರುವಂತ ಈಡುಬಲಿ, ಅಂದ್ರೆ ದೇವರು ಕೊಟ್ಟಿರುವಂತ ರ್ಯಾನ್ಸಮ್, ಅವ್ರು ಮಾಡಿರುವಂತ ತ್ಯಾಗವನ್ನ ಇದು ಸೂಚಿಸುತ್ತೆ. ಹಾಗೆ ಮುಂದಕ್ಕೆ ದಾಟಿ ಹೋದ್ರೆ ಅಲ್ಲಿ ಗಂಗಾಳ ಅಂದ್ರೆ ನೀರಿನ ಒಂದು ತೊಟ್ಟಿ ಇರುತ್ತೆ. ಆ ನೀರಿನ ಒಂದು ತೊಟ್ಟಿಯಲ್ಲಿ ಯಾಜಕ ಕೈ ತೊಳ್ಕೊಳ್ತಾ ಇರ್ತಾರೆ. ಅವರ ಒಂದು ಮುಖದ ಪ್ರತಿಬಿಂಬ, ಅಂದ್ರೆ ಅವ್ರದ್ದೊಂದು ಪ್ರತಿಬಿಂಬ ಆ ನೀರಿನಲ್ಲಿ ಹಂಗೆ ರಿಫ್ಲೆಕ್ಟ್ ಆಗುತ್ತಲ್ಲ, ಅದೇ ತರ ಕಾಣಿಸುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನೀರು ಅಂದ್ರೆ ದೇವರ ವಾಕ್ಯ. ನಮ್ಮ ಮುಖ ನೀರಿನಲ್ಲಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ದೇವರ ವಾಕ್ಯದಲ್ಲಿ ನಾವು ಮಾಡಿರುವಂತ ತಪ್ಪುಗಳನ್ನ ತೋರಿಸುತ್ತೆ. ಅಂಗಳದ ನಂತರ ಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳಕ್ಕೆ ಯಾರು ಬೇಕಾದ್ರೂ ಹೋಗಬಹುದು. ಅಂದ್ರೆ ಅಂಗಳದಲ್ಲಿ ಲೇವಿಯರು ಓಡಾಡಬಹುದಿತ್ತು, ಆದ್ರೆ ಪರಿಶುದ್ಧ ಸ್ಥಳದಲ್ಲಿ ಯಾಜಕ ಮತ್ತು ಮಹಾಯಾಜಕರಿಗೆ ಮಾತ್ರ ಒಂದು ಅನುಮತಿ ಇರ್ತಿತ್ತು. ಇದೇ ರೀತಿ ನಾವು ವಿಶ್ವಾಸ ಪಟ್ಟು ಅಲ್ಲೇ ಇದ್ರೆ ಆಗೋದಿಲ್ಲ. ಒಂದ್ ಹೆಜ್ಜೆ ಮುಂದೆ ಬರ್ಬೇಕಲ್ಲ, ಅದಕ್ಕೆ ನಮ್ಮನ್ನ ನಾವೇ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕು ಅಂದ್ರೆ ಒಂದು ತೆರೆ ಇದೆ. ಅದು 5 ಇಂಚು ದಪ್ಪ. ಈ ತೆರೆನ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ತುಂಬಾ ತೂಕ ಇರುತ್ತೆ. ಆದ್ದರಿಂದ ನಾವು ಕೆಳಗೆ ಬಗ್ಗಿ ಹೋಗಬೇಕು. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನಾವು ತಗ್ಗಿಸಿಕೊಂಡು, ನಾವು ನಾನೇ ದೊಡ್ಡವನು ಅಂತ ಹೇಳ್ದೆ ನಾವು ತಗ್ಗಿಸ್ಕೊಂಡು, ಯಾರಿಗೇ ಆಗ್ಲಿ ನಾವು ದೇವರಿಗೆ ದೊಡ್ಡವರಿಗೆ ತಗ್ಗಿಸ್ಕೊಂಡು ನಾವು ಹೋಗ್ಬೇಕು ಅಂತ ಇಲ್ಲಿ ಸೂಚಿಸುತ್ತೆ. ನಾವೇ ನಿರಾಕರಿಸಿ ಯೇಸು ಕ್ರಿಸ್ತರನ್ನ ನಂಬಿ ಆ ಶಿಲುಬೆ ಎತ್ಕೊಂಡೊಯ್ತಾರಲ್ಲ, ಅವ್ರ ಹಿಂದೆ ನಾವು ಹೋಗ್ಬೇಕು. ಆ ಶಿಲುಬೆ ಅಂದ್ರೆ ಕಷ್ಟ, ಸಂಕಟ, ಅನುಭವ. ಯೇಸು ಕ್ರಿಸ್ತರು ಅನುಭವಿಸಿದಂತ ಕಷ್ಟ ಸಂಕಟಗಳನ್ನ ನಾವು ಅವರು ಅನುಭವಿಸಿದಂತಹ ಒಂದು ಕಷ್ಟ, ಅವ್ರು ಮಾಡಿರುವಂತಹ ತ್ಯಾಗ, ಅವ್ರು ಮಾಡಿರುವಂತಹ ಅನುಭವ, ಕಷ್ಟದಲ್ಲೆಲ್ಲ ನಾವು ಪಾಲುಗಾರರಾಗಿರ್ಬೇಕು. ಅಂದ್ರೆ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಿಕ್ಕೆ ಸಾಧ್ಯ. ಅಂದ್ರೆ ಯೇಸು ಕ್ರಿಸ್ತರನ್ನ ನಾವು ನಂಬಿ ಅವರ ರಕ್ತದ ಮೇಲೆ ನಂಬಿಕೆ ಇಟ್ಟು, ಅವ್ರ ತ್ಯಾಗದ ಮೇಲೆ ನಂಬಿಕೆ ಇಟ್ಟು, ನಾವು ನಂಬಿಕೆ ಇದ್ರೆ ಮಾತ್ರ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಿಕ್ಕೆ ಸಾಧ್ಯ. ಮಹಾಪರಿಶುದ್ಧ ಸ್ಥಳ ಬಂದ್ರೆ 3 ವಸ್ತುಗಳು ಇರ್ತವೆ. ಒಂದು ದೀಪಸ್ತಂಭ ಇರುತ್ತೆ, ಅದರ ಎದುರುಗಡೆ ಮೇಜಿನ ಮೇಲೆ ಇರುವಂತ ರೊಟ್ಟಿ. ಈ ಎರಡರ ನಡುವೆ ಧೂಪವೇದಿ ಇರುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಯಾಜಕ ದಿನ ಬೆಳಗ್ಗೆ ಸಂಜೆ ಬಂದು ಚಿನ್ನದ ದೀಪಸ್ತಂಭಕ್ಕೆ ಎಣ್ಣೆ ಹಾಕಿ ಅದರಲ್ಲಿ ಇರುವಂತ ಕಲ್ಮಶಗಳನ್ನ ತೆಗಿತಾರೆ. ಆ ಎಣ್ಣೆ ಅಂದ್ರೆ ಪವಿತ್ರಾತ್ಮ. ನಮ್ಮಲ್ಲಿ ಇರುವಂತ ಕಲ್ಮಶಗಳನ್ನ ತೆಗೆಯಬೇಕು. ಆಗ ದೇವರು ನಮಗೆ ಅಧಿಕವಾಗಿ ಪವಿತ್ರಾತ್ಮ ಕೊಡ್ತಾರೆ. ಅಂದ್ರೆ ನಾವು
ಯಾಜಕ ದೀಪಸ್ತಂಭದಲ್ಲಿರುವ ಒಂದು ಕಲ್ಮಶಗಳನ್ನ ತೆಗೆದ್ಬಿಟ್ಟು ಹೊಸ ಎಣ್ಣೆನ ಹಾಕ್ತಾರಲ್ಲ, ಅದೇ ತರ ಎಣ್ಣೆ ಅಂದ್ರೆ ಇಲ್ಲಿ ಪವಿತ್ರಾತ್ಮ. ಕಲ್ಮಶ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶ, ಅದನ್ನೆಲ್ಲ ನಾವು ತೆಗ್ದಾಕಿದ್ರೆ ದೇವರು ನಮ್ಗೆ ಇನ್ನೂ ಪವಿತ್ರಾತ್ಮವನ್ನು ಕೊಡ್ತಾರೆ. ಮೇಜಿನ ಮೇಲೆ 6 ರೊಟ್ಟಿ ಇಟ್ಟಿದ್ರು. ಇದು ಏನನ್ನ ಸೂಚನೆ ಮಾಡುತ್ತೆ ಅಂದ್ರೆ, ರೊಟ್ಟಿ ಅಂದ್ರೆ ದೇವ್ರ ವಾಕ್ಯ. 6 ರೊಟ್ಟಿ ಅಂದ್ರೆ ಸತ್ಯದಲ್ಲಿ ಇರುವಂತಹ 66 ಪುಸ್ತಕಗಳು. ಅಲ್ಲಿ ದೀಪಸ್ತಂಭ ಇಲ್ಲ ಅಂದ್ರೆ ಬೆಳಕು ಕಾಣುವುದಿಲ್ಲ. ಅದೇ ರೀತಿ ದೇವರ ವಾಕ್ಯವನ್ನ ಅರ್ಥ ಕೊಳ್ಬೇಕು ಅಂದ್ರೆ ನಮಗೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಇಲ್ಲ ಅಂದ್ರೆ ದೇವರ ವಾಕ್ಯನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಜಕ ದೀಪವನ್ನ ಸರಿಪಡಿಸಿದ ಮೇಲೆ ನಂತರ ಮೇಜಿನ ಮೇಲೆ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನ ಒಂದು ಹಿಡಿಯಷ್ಟು ಸಾಂಬ್ರಾಣಿಯನ್ನ ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕ್ತಾರೆ. ಧೂಪದಿಂದ ಸುಗಂಧ ವಾಸನೆ ಒಂದು ಹೊಗೆ ಬರುತ್ತೆ. ಆ 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೋದು ಇತ್ತು. ಇದು ದೇವರಿಗೆ ಸುಗಂಧ ವಾಸನೆ. ಇದರ ಅರ್ಥ ಏನಂದ್ರೆ, ನಾವು ವಾಕ್ಯದ ಪ್ರಕಾರ ನಡೆದುಕೊಳ್ಳುವ ನಮ್ಮ ಜೀವಿತ ದೇವರಿಗೆ ನಾವು ಮೆಚ್ಚುಗೆಯಾಗುವಂತ ರೀತಿಯಲ್ಲಿ ನಾವು ನಡೆಬೇಕು. ಅಂದ್ರೆ ದೇವರಿಗೆ ನಾವು ಮೆಚ್ಚುವಂತೆ ಅವ್ರ ವಾಕ್ಯದಲ್ಲಿ ದೃಢವಾಗಿ ನಿಂತು ನಾವು ಅವ್ರ ವಾಕ್ಯದಲ್ಲಿ ದೃಢವಾಗಿ ನಿಂತು ಅವರಿಗೆ ಮೆಚ್ಚುಗೆಯನ್ನ ನಾವು ತರ್ಬೇಕು. ಆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಮತ್ತೆ ನಮ್ಮ ಜೀವನ ಅಲ್ಲಿ ಸುಗಂಧ ವಾಸನೆಯಾಗಿ ಇರ್ಬೇಕು. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯೇಸು ಕ್ರಿಸ್ತರನ್ನ ಅವರನ್ನ ನಂಬಿ ನಾವು ಫಾಲೋ ಮಾಡ್ಬೇಕು ಅವ್ರನ್ನ. ಆಗ ನಮ್ಮ ಜೀವನದಲ್ಲಿ ಸುಗಂಧ ವಾಸನೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಶಕೀನ ಗ್ಲೋರಿ ಇರುತ್ತೆ, ಅಂದ್ರೆ ದೇವರ ಮಹಿಮೆ ಇರುತ್ತೆ. ಕೃಪಾಸನದಲ್ಲಿ 3 ವಸ್ತುಗಳು. ಅದು ಯಾವ್ದಾದ್ರು ಅಂದ್ರೆ ಮಂಜುಷ್ಟದ ಪೆಟ್ಟಿಗೆ, ಅದರಲ್ಲಿ ಆರೋನನ ಚಿಗುರಿದ ಕೋಲು, ಚಿನ್ನದ ಪಾತ್ರೆಯಲ್ಲಿ ಮನ್ನಾ, ದಶಾಜ್ಞೆಗಳು. ಈ 3 ವಸ್ತುಗಳನ್ನ ಏನನ್ನ ಸೂಚನೆ ಮಾಡುತ್ತೆ ಅಂದ್ರೆ ಅಂತ ನೋಡೋಣ. ಮನ್ನಾ ಅಂದ್ರೆ ಅಮರತ್ವ ಜೀವನ ಸೂಚಿಸುತ್ತೆ. ನಾವು ದೇವರಿಗೆ ಹೇಗೆ ಮೆಚ್ಚುಗೆಯಾಗಿ ನಡ್ಕೋತೀವಿ, ನಾವು ಹೋಗುವಂತ ಓಟವನ್ನ ಅಂದ್ರೆ ನಾವು ನಾವು ದೇವರ ವಾಕ್ಯದಲ್ಲಿ ಇರುವಂತಹ ನಮ್ಮ ಜೀವನದಲ್ಲಿ ಹೇಗೆ ನಡ್ಕೋತೀವಿ, ದೃಢವಾಗಿದೀವಾ ಇಲ್ವಾ, ಆ ಓಟದಲ್ಲಿ ನಾವು ಓಟದಲ್ಲಿ ನಾವು ಗೆಲ್ತೀವಾ ಇಲ್ವಾ, ಅದನ್ನ ಮುಗಿಸಿದ್ರೆ ಇದನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತೀವಿ. ಆಗ ದೈವಿಕ ಸ್ವಭಾವ ಕೊಡ್ತಾರೆ. ಯಾವತ್ತೂ ಸಾವೇ ಇಲ್ಲ ಜೀವನವನ್ನ ಕೊಡ್ತಾರೆ. ಆರೋನನ ಚಿಗುರಿದ ಕೋಲು ಮಂಜುಷ್ಟ ಪೆಟ್ಟಿಗೆಯಲ್ಲಿ ಯಾಕೆ ಇಟ್ಟಿದ್ರಂದ್ರೆ ಯಾಜಕರಲ್ಲಿ ವಾಗ್ವಾದ ಉಂಟಾಗುತ್ತೆ. ಯಾಜಕರು ಹೇಳ್ತಾರೆ, ಆರೋನನ ಮಾತ್ರ ಯಾಜಕನಾಗಿ ಯಾಕಿರ್ಬೇಕು, ನಾವು ಕೂಡ ಯಾಜಕರಾಗಿ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ವಾಗ್ವಾದ ಮಾಡ್ತಾರೆ. ಆಗ ಮೋಶೆ ಹೇಳ್ತಾರೆ, ಎಲ್ಲರ ಕೋಲನ್ನ ತಂದು ಹಿಡಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಅವ್ರವ್ರ ಕೋಲ್ಗಳನ್ನ ತಂದಿಡ್ತಾರೆ. ಆಗ ಮೋಶೆ ಎಲ್ಲರ ಕೋಲ್ಗಳನ್ನ ತೆಗೆದುಕೊಂಡು ಏನ್ ಹೇಳ್ತಾರೆ ಅಂದ್ರೆ ಮಹಾಪರಿಶುದ್ಧ ಸ್ಥಳದಲ್ಲಿ ಇಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಆರೋನನ ಕೋಲು ಚಿಗುರುತ್ತದೆ. ಅಂದ್ರೆ ಅದು ಒಂಥರ ಈಗ ಹೂ ಹೆಂಗ್ ಚಿಗುರುತ್ತೋ ಅದೇ ತರ ಚಿಗುರುತ್ತೆ ಅದು. ಆಮೇಲೆ ಚಿಗುರುದ್ ಮಾತ್ರ ಅಲ್ದೆ ಅದ್ರಲ್ಲಿ ಅದ್ರಲ್ಲಿ ಹೂವು ಬರುತ್ತೆ, ಹಣ್ಣು ಬರುತ್ತೆ. ಅಂದ್ರೆ ನಾವು ದೇವರಿಗಾಗಿ ಆಯಲ್ಪಟ್ಟ ವಿಶೇಷವಾದ ಯಾಜಕರಾಗಿದ್ದೀವಿ. ನ್ಯಾಯ ಪ್ರಮಾಣ ಕಲಿಗೆ ಏನನ್ನ ಸೂಚಿಸ್ತದೆ ಅಂದ್ರೆ 1 ಕೊರಿಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ, ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ ಎಂದು ಹೇಳ್ತಾರೆ.
ಯಾರು ದೇವರ ವಾಕ್ಯದ ಬಗ್ಗೆ ತಿಳ್ಕೊಂಡು ಯೇಸು ಕ್ರಿಸ್ತರ ಸಾರೂಪ್ಯದಲ್ಲಿ ಬೆಳಿತಾರೋ ಅವರೇ ಯೇಸು ಕ್ರಿಸ್ತರ 1000 ವರ್ಷ ಆಳ್ವಿಕೆಯಲ್ಲಿ ನ್ಯಾಯಾಧಿಪತಿಯಾಗಿ ಯೇಸು ಕ್ರಿಸ್ತರ ಜೊತೆ ಆಳ್ವಿಕೆ ಮಾಡೋದಿಕ್ಕೆ ಮತ್ತೆ ದೇವದರ್ಶನ ಗುಡಾರದ ದೇವರ ಯೋಜನೆಯನ್ನ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಾವು ಯೇಸು ಕ್ರಿಸ್ತರ 1000 ವರ್ಷದಲ್ಲಿ ನಾವು 1000 ವರ್ಷ ಆಳ್ವಿಕೆಯಲ್ಲಿ ನ್ಯಾಯಾಧಿಪತಿಗಳಾಗಿ, ಅಂದ್ರೆ ಈ ತರ ನಾವು ದೇವರ ವಾಕ್ಯದಲ್ಲಿ ನಾವು ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ದೃಢವಾಗಿ ಅವರಿಗೆ ನಂಬಿಕೆ ಉಳ್ಳವರಾಗಿ ನಮ್ನ ಆಳ್ಪಟ್ಟಾಗ ನಾವು ಯೇಸು ಕ್ರಿಸ್ತರ 1000 ವರ್ಷದ ಆಳ್ವಿಕೆಯಲ್ಲಿ, ಅಂದ್ರೆ ಮುಂದೆ ಬರುವ ದೇವರ ಆಳ್ವಿಕೆಯಲ್ಲಿ ನಾವು ನ್ಯಾಯಾಧಿಪತಿಯಾಗಿ ಯೇಸು ಕ್ರಿಸ್ತರ ಜೊತೆಗೆ ನಾವು ಆಳ್ವಿಕೆಯನ್ನ ಮಾಡ್ಬೋದು, ಅವ್ರ ಜೊತೆಗೆ ನಾವು ಇರ್ಬೋದು ಅನ್ನೋದು ಇಲ್ಲಿ ತಿಳಿಸುತ್ತೆ. ದೇವರ ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಅದೇ ರೀತಿ ಮುಂದೆ ಸಿಸ್ಟರ್ ಕೇಳಿಸ್ತಿದ್ಯಾ ಸಿಸ್ಟರ್? ಎಸ್ ಬ್ರದರ್. ಓಕೆ, ನೀವು ಹೇಳ್ತೀರಾ? ಹಾ ಬ್ರದರ್, ಹೇಳ್ತೀನಿ. ಓಕೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರಿಗೆ ವಂದನೆಗಳು. ಈಗ ನಾವು ದೇವದರ್ಶನ ಗುಡಾರದ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನ್ಗೆ ಪರ್ವತದಲ್ಲಿ ಹೇಳಿರ್ತಕ್ಕಂತಹ ರೀತಿಯಲ್ಲಿ ನೀನು ದೇವದರ್ಶನ ಗುಡಾರವನ್ನ ಕಟ್ಬೇಕು. ಅದ್ರಲ್ಲಿ ಒಂಚೂರು ಕೂಡ 1 ಇಂಚು ಕೂಡ ವ್ಯತ್ಯಾಸ ಆಗಿರ್ಬಾರ್ದು ಅಂತ ಹೇಳ್ತಾರೆ. ದೇವರು ದೇವದರ್ಶನ ಗುಡಾರವನ್ನ ಯಾವ ರೀತಿ ಕಟ್ಬೇಕು, ಹೇಗಿರ್ಬೇಕು ಅದು ಅನ್ನೋದನ್ನ ನಾವು ವಿಮೋಚನ ಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ನೋಡಿರ್ತೀವಿ. ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ ಮತ್ತೆ ಅಂಗಳ ಇರುತ್ತೆ. ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಚಿನ್ನದಿಂದ ಮಾಡಿರ್ತಾರೆ. ಅಂಗಳದಲ್ಲಿ ಇರ್ತಕ್ಕಂತಹ ಎಲ್ಲಾ ವಸ್ತುಗಳನ್ನ ತಾಮ್ರದಿಂದ ಮಾಡಿರ್ತಾರೆ. ಚಿನ್ನ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಚಿನ್ನ ಅಂತ ಅಂದ್ರೆ ದೇವರ ದೈವಿಕ ಸ್ವಭಾವ. ತಾಮ್ರ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಅದು ಪರಿಪೂರ್ಣವಾಗಿರುವಂತಹ ಮನುಷ್ಯನಿಗೆ ಇರುವಂತಹ ಸ್ವಭಾವ. ದೇವದರ್ಶನ ಗುಡಾರದಿಂದ ಎಷ್ಟು ದೂರದಲ್ಲಿ ಪಾಳ್ಯ ಇರೋದು? ಹಾಗಾದ್ರೆ ಆ ಪಾಳ್ಯದಲ್ಲಿ ಯಾರಿರ್ತಾರೆ ಅಂತ ನೋಡೋದಾದ್ರೆ, ಪಾಳ್ಯದಲ್ಲಿ ಲೋಕದ ಜನರು ವಾಸ ಮಾಡ್ತಾ ಇರ್ತಾರೆ. ಅವರಿಗೂ ದೇವದರ್ಶನ ಗುಡಾರಕ್ಕೂ ಸಂಬಂಧನೇ ಇರೋದಿಲ್ಲ. ಅವರು ಅಲ್ಲಿಗೆ ಬರೋದಕ್ಕೆ ಅನುಮತಿ ಕೂಡ ಇಲ್ಲ. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇರುತ್ತೆ. ಅಂಗಳಕ್ಕೆ ಬರ್ಬೇಕು ಅಂತ ಅಂದ್ರೆ ಒಂದೇ ಬಾಗಿಲಿರುತ್ತೆ. ಆ ಬಾಗಿಲಿನಿಂದ ಒಳಗೆ ಬರ್ಬೇಕು. ಅಂದ್ರೆ ಏಸು ಕ್ರಿಸ್ತರನ್ನ ನಂಬಿ ಆತನ ರಕ್ತದ ಮೇಲೆ ನಂಬಿಕೆ ಇಟ್ಟು ಒಳಗೆ ಬರ್ಬೇಕು. ಏಸು ಕ್ರಿಸ್ತರು ಒಬ್ಬರೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರಾಗಿರ್ತಾರೆ. ಏಸು ಕ್ರಿಸ್ತರನ್ನ ನಂಬಿ ಅಂಗಳದ ಒಳಗೆ ಬಂದಿದ್ದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇರುತ್ತೆ. ಈ ಬಲಿಪೀಠ ಏನನ್ನ ಸೂಚಿಸುತ್ತೆ ಅಂತ ನೋಡೋದಾದ್ರೆ, ಏಸು ಕ್ರಿಸ್ತರ ಈಡು ಬಲಿ ತ್ಯಾಗವನ್ನ ಸೂಚಿಸುತ್ತೆ. ಹಾಗೆ ಸ್ವಲ್ಪ ಮುಂದಕ್ಕೆ ದಾಟಿ ಹೋದ್ರೆ ಗಂಗಾಳ ಅಂತ ಅಂದ್ರೆ ನೀರಿನ ತೊಟ್ಟಿ ಇರುತ್ತೆ. ಇದ್ರಲ್ಲಿ ಯಾಜಕ ಕೈ ತೊಳೆದುಕೊಳ್ತಾ ಇದ್ರು. ನೀರಿನಲ್ಲಿ ನೋಡಿದ್ರೆ ಪ್ರತಿಬಿಂಬ ಕಾಣಿಸ್ತಿರುತ್ತೆ. ನೀರು ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ನೀರು ಅಂತ ಅಂದ್ರೆ ದೇವರ ವಾಕ್ಯ. ನಮ್ಮ ಮುಖ ನೀರಿನಲ್ಲಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ದೇವರ ವಾಕ್ಯ ನಾವು ಮಾಡುವಂತಹ ಎಲ್ಲಾ ತಪ್ಪುಗಳನ್ನ ಎತ್ತಿ ತೋರಿಸುತ್ತೆ. ಅಂಗಳದ ನಂತರ ಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದಾ ಅಂತ ನೋಡೋದಾದ್ರೆ, ಅಂಗಳದಲ್ಲಿ ಲೇವಿಯರು ಓಡಾಡಬಹುದಿತ್ತು. ಆದ್ರೆ ಪರಿಶುದ್ಧ ಸ್ಥಳದಲ್ಲಿ ಯಾಜಕ ಮತ್ತು ಮಹಾಯಾಜಕರಿಗೆ ಮಾತ್ರ ಅನುಮತಿ ಇರುತ್ತೆ. ಇದೇ ರೀತಿ ನಾವು ವಿಶ್ವಾಸ ಪಟ್ಟು ಅಲ್ಲೇ ಇದ್ರೆ ಆಗೋದಿಲ್ಲ. ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ನಮ್ಮನ್ನ ನಾವೇ ಸಜೀವ ಯಜ್ಞವಾಗಿ ಅರ್ಪಿಸ್ಕೋಬೇಕು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ? ಒಂದು ತೆರೆ ಇರುತ್ತೆ. ಅದು 5 ಇಂಚು ದಪ್ಪ ಇರುತ್ತೆ. ಈ ತೆರೆಯನ್ನ ಎತ್ತಿ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ತುಂಬಾ ತೂಕ ಇರುತ್ತೆ. ಆದ್ರಿಂದ ಅವರು ಕೆಳಗೆ ಬಗ್ಗಿ ಹೋಗ್ಬೇಕು. ಇದು ಏನನ್ನ ಸೂಚಿಸುತ್ತೆ ಅಂತ ನೋಡೋದಾದ್ರೆ, ನಾವು ತಗ್ಗಿಸ್ಕೊಂಡು ನಮ್ಮನ್ನ ನಾವೇ ನಿರಾಕರಿಸ್ಬಿಟ್ಟು ಏಸು ಕ್ರಿಸ್ತರನ್ನ ನಂಬಿ ಶಿಲುಬೆಯನ್ನ ಎತ್ತಿಕೊಂಡು ಆತನ ಹಿಂದೆ ಹೋಗ್ಬೇಕು. ಶಿಲುಬೆ ಅಂದ್ರೆ ಕಷ್ಟ, ಸಂಕಟ, ಅನುಭವ. ಏಸು ಕ್ರಿಸ್ತರು ಅನುಭವಿಸಿದಂತಹ ಕಷ್ಟ ಸಂಕಟಗಳಲ್ಲಿ ನಾವು ಪಾಲುಗಾರರಾದ್ರೇನೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ. ಪರಿಶುದ್ಧ ಸ್ಥಳಕ್ಕೆ ಬಂದ್ರೆ 3 ವಸ್ತುಗಳು ಇರುತ್ತೆ.
ಒಂದು ದೀಪಸ್ತಂಭ, ಅದ್ರ ಎದುರುಗಡೆ ಮೇಜಿನ ಮೇಲೆ ಇರುವಂತಹ ರೊಟ್ಟಿ, ಈ ಎರಡರ ನಡುವೆ ಧೂಪವೇದಿ. ಇದು ಏನನ್ನ ಸೂಚಿಸುತ್ತೆ ಅಂತ ನೋಡೋದಾದ್ರೆ, ಯಾಜಕರು ದಿನಾ ಬೆಳಿಗ್ಗೆ ಸಂಜೆ ಬಂದು ಚಿನ್ನದ ದೀಪಸ್ತಂಭಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಇರುವಂತಹ ಕಲ್ಮಶಗಳನ್ನ ತೆಗೆತಿರ್ತಾರೆ. ಎಣ್ಣೆ ಅಂತ ಅಂದ್ರೆ ಪವಿತ್ರಾತ್ಮ. ನಮ್ಮಲ್ಲಿ ಇರುವಂತಹ ಕಲ್ಮಶಗಳನ್ನ ತೆಗೆಯಬೇಕು. ಆಗ ದೇವರು ನಮ್ಗೆ ಅಧಿಕವಾಗಿ ಪವಿತ್ರಾತ್ಮ ಕೊಡ್ತಾರೆ. ಮೇಜಿನ ಮೇಲೆ 6 ರೊಟ್ಟಿ ಇಟ್ಟಿರ್ತಾರೆ. ಇದು ಏನನ್ನ ಸೂಚನೆ ಮಾಡುತ್ತೆ ಅಂತ ನೋಡೋದಾದ್ರೆ, ರೊಟ್ಟಿ ಅಂದ್ರೆ ಏನು? ರೊಟ್ಟಿ ಅಂದ್ರೆ ದೇವರ ವಾಕ್ಯ. ಹಾಗಾದ್ರೆ 6 ರೊಟ್ಟಿ ಅಂದ್ರೆ ಸತ್ಯವೇದದಲ್ಲಿ ಇರ್ತಕ್ಕಂತಹ 66 ಪುಸ್ತಕಗಳು. ಅಲ್ಲಿ ದೀಪಸ್ತಂಭ ಇಲ್ಲ ಅಂದ್ರೆ ಬೆಳಕು ಕಾಣುದಿಲ್ಲ. ಅದೇ ರೀತಿ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಮ್ಗೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಇಲ್ಲ ಅಂದ್ರೆ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಜಕ ದೀಪವನ್ನ ಸರಿಪಡಿಸಿದ ಮೇಲೆ ಆ ನಂತರ ಮೇಜಿನ ಮೇಲೆ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನ, ಒಂದು ಹಿಡಿಯಷ್ಟು ಸಾಂಬ್ರಾಣಿಯನ್ನ ತಗೊಂಡ್ಬಿಟ್ಟು ಧೂಪವೇದೆಯ ಮೇಲೆ ಹಾಕ್ತಿದ್ರು. ಧೂಪದಿಂದ ಸುಗಂಧ ವಾಸನೆ ಹೊಗೆ ಬಂದು 2ನೇ ತೆರೆ ದಾಟ್ಬಿಟ್ಟು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿತ್ತು. ಇದು ದೇವರಿಗೆ ಸುಗಂಧ ವಾಸನೆ. ಇದರ ಅರ್ಥ ಏನಂದ್ರೆ, ನಾವು ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ನಾವು ನಡೆಯಬೇಕು. ನಮ್ಮ ಜೀವನ ಅಲ್ಲಿ ಸುಗಂಧ ವಾಸನೆಯಾಗಿ ಇರ್ಬೇಕು. ಏಕೆಂದ್ರೆ ಅಲ್ಲಿ ಶಕೀನಾ ಗ್ಲೋರಿ ಇರುತ್ತದೆ, ಅಂದ್ರೆ ದೇವರ ಮಹಿಮೆ ಇರುತ್ತೆ. ಕೃಪಾಸನದಲ್ಲಿ 3 ವಸ್ತುಗಳು ಇರುತ್ತೆ. ಕೃಪಾಸನ ಅಂದ್ರೆ ಮಂಜೂಷದ ಪೆಟ್ಟಿಗೆ. ಅದರಲ್ಲಿ ಆರೋನನ ಚಿಗುರಿದ ಕೋಲು, ಚಿನ್ನದ ಪಾತ್ರೆಯಲ್ಲಿ ಮನ್ನಾ, ದಶಾಜ್ಞೆಗಳು. ಈ 3 ವಸ್ತುಗಳು ಏನನ್ನ ಸೂಚನೆ ಮಾಡುತ್ತದೆ ಅನ್ನೋದನ್ನ ನೋಡೋಣ. ಮನ್ನಾ ಅಂದ್ರೆ ಅಮರತ್ವ, ಜೀವ. ನಾವು ದೇವರಿಗೆ ಮೆಚ್ಚುಗೆ ಆಗುವಂತೆ ಓಟವನ್ನ ಓಡಿ ಮುಗಿಸಿದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತೀವಿ. ಆಗ ದೈವಿಕ ಸ್ವಭಾವ ಕೊಡ್ತಾರೆ. ಯಾವತ್ತೂ ಸಾವೇ ಇಲ್ಲದ ಜೀವವನ್ನು ಕೊಡ್ತಾರೆ. ಆರೋನನ ಚಿಗುರಿದ ಕೋಲು ಮಂಜೂಷ ಪೆಟ್ಟಿಗೆಯಲ್ಲಿ ಯಾಕೆ ಇಟ್ಟಿರ್ತಾರೆ ಅಂತ ನೋಡೋದಾದ್ರೆ, ಯಾಜಕರಲ್ಲಿ ವಾಗ್ವಾದ ಉಂಟಾಗುತ್ತೆ. ಯಾಜಕರು ಹೇಳ್ತಾರೆ, ಆರೋನನ ಮಾತ್ರ ಯಾಜಕನಾಗಿ ಇರ್ಬೇಕಾ, ನಾವು ಕೂಡ ಯಾಜಕರಾಗಿರ್ತೀವಿ ಅಂತ ವಾಗ್ವಾದ ಮಾಡ್ತಾರೆ. ಆಗ ಮೋಶೆ ಹೇಳ್ತಾರೆ, ಎಲ್ಲರ ಕೋಲನ್ನು ತಂದು ಇಲ್ಲಿಡಿ ಅಂತ. ಎಲ್ಲರೂ ಕೋಲುಗಳನ್ನ ತಂದು ಇಡ್ತಾರೆ. ಆಗ ಮೋಶೆ ಎಲ್ಲರ ಕೋಲುಗಳನ್ನ ತಗೊಂಡು ಮಹಾಪರಿಶುದ್ಧ ಸ್ಥಳದಲ್ಲಿ ಇಡ್ತಾರೆ. ಆಗ ಏನಾಗುತ್ತೆ ಅಂತ ನೋಡೋದಾದ್ರೆ, ಆರೋನನ ಕೋಲು ಚಿಗುರುತ್ತೆ. ಚಿಗುರುವುದು ಮಾತ್ರ ಅಲ್ಲ, ಅದರಲ್ಲಿ ಹೂವು ಬಿಟ್ಟು ಹಣ್ಣು ಬಿಡುತ್ತೆ. ನಾವು ದೇವರಿಗಾಗಿ ಆಯಲ್ಪಟ್ಟ ವಿಶೇಷವಾದ ಯಾಜಕರಾಗಿದ್ದೇವೆ. ನ್ಯಾಯ ಪ್ರಮಾಣ ಹಲ್ಲಿಗೆ ಏನನ್ನು ಸೂಚಿಸುತ್ತೆ ಅಂತ ನೋಡೋದಾದ್ರೆ, 1 ಕೊರಿಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮ್ಗೆ ತಿಳಿಯದು ಎಂದು ಹೇಳ್ತಾರೆ. ಯಾರು ದೇವರ ವಾಕ್ಯದ ಬಗ್ಗೆ ತಿಳಿದುಕೊಂಡು ಏಸು ಕ್ರಿಸ್ತರ ಸಾರೂಪ್ಯದಲ್ಲಿ ಬೆಳೀತಾರೋ ಅವರೇ ಏಸು ಕ್ರಿಸ್ತರ 1000 ವರ್ಷ ಆಳ್ವಿಕೆಯಲ್ಲಿ ನ್ಯಾಯಾಧಿಪತಿಯಾಗಿ ಏಸು ಕ್ರಿಸ್ತರ ಜೊತೆ ಆಳ್ವಿಕೆ ಮಾಡ್ತಾರೆ. ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆಯನ್ನು ಇಟ್ಟಿದ್ದಾರೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸ್ಲಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್, ನಿಮ್ ಸಿಗ್ನಲ್ ಇಲ್ಲ, ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬನ್ನಿ ಬ್ರದರ್. ನಿಮ್ದು ಸಿಗ್ನಲ್ ಸಿಗ್ತಾ ಇಲ್ಲ. ನಿಮ್ಗೆ ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬನ್ನಿ. ಕೇಳಿಸಿದೀಗ? ಇನ್ನು ಸ್ವಲ್ಪ ಆ ಕಡೆ ಹೋಗಿ. ಸಿಸ್ಟರ್ ಕೇಳಿಸ್ತಿದ್ಯಾ? ಇವಾಗ ಸ್ವಲ್ಪ ಬೆಟರ್ ಬ್ರದರ್. ಇನ್ನೂ ಸ್ವಲ್ಪ ಆ ಕಡೆ ಹೋಗೋದಿದ್ರೆ ನೋಡಿ.
ಓಕೆ ಕ್ಲಿಯರ್. ಈಗ ಹಾ ಓಕೆ. ಎಲ್ಲ ಬ್ರದರ್ ಇದಾ ಓಕೆ ಓಕೆ ಓಕೆ. ಓಕೆ ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ನಾವಿವತ್ತು ದೇವದರ್ಶನ ಗುಡಾರ ಬಗ್ಗೆ ನೋಡೋಣ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು ಮತ್ತೆ ಯಾವ ರೀತಿ ಇರ್ಬೇಕಂತ ವಿಮೋಚನೆ ಕಾಂಡ 25ನೇ ಅಧ್ಯಾಯದಿಂದ 27ನೇ ಅಧ್ಯಾಯವರೆಗೂ ಕೊಟ್ಟಿದ್ದಾರೆ. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿಂಗೆ ಪರ್ವತದಲ್ಲಿ ಯಾವ ರೀತಿ ಮಾದರಿಯನ್ನು ನಾನು ನಿಂಗೆ ಹೇಳಿದ್ದೀನಿ, ಅದೇ ರೀತಿ ದೇವದರ್ಶನ ಗುಡಾರವನ್ನು ನೀನು ಕಟ್ಟಿಸ್ಬೇಕು ಅಂತ ಅಂತಾರೆ. ಅದಕ್ಕೆ ದೇವರು ದೇವದರ್ಶನ ಗುಡಾರವನ್ನು ಕಟ್ಟಿಸ್ಬೇಕಂತ ಇಬ್ಬರನ್ನು ಆಯ್ಕೆ ಮಾಡ್ತಾರೆ. ಯಾರಂದ್ರೆ ಯೂದ ಕುಲದ ಬೆಚಲೇಲನನ್ನು ಆಯ್ಕೆ ಮಾಡ್ತಾರೆ. ಅವನ್ಗೆ ದಿವ್ಯಾತ್ಮ ಕೊಟ್ಟಿ ವಿದ್ಯಾ ಮತ್ತೆ ವಿವೇಕ ಮತ್ತೆ ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸ್ತಾರೆ. ಮತ್ತೆ ಅವನ್ಗೆ ಸಹಾಯ ಮಾಡೋದಕ್ಕೋಸ್ಕರ ದಾನ್ ಕುಲದವನಾದ ಹೊಯ್ಲೆಬನನ್ನು ನೇಮಿಸ್ತಾರೆ. ಅದಾದ್ಮೇಲೆ 12 ತಿಂಗಳವರೆಗೂ ದೇವದರ್ಶನ ಗುಡಾರವನ್ನು ಕಟ್ಟುತ್ತಾರೆ. ಆಗ ಮೇಘವೆಲ್ಲ ದೇವದರ್ಶನ ಗುಡಾರವನ್ನು ಮುಚ್ಚಿಕೊಳ್ಳುತ್ತದೆ. ಮತ್ತೆ ಯೆಹೋವನ ಒಂದು ತೇಜಸ್ಸು ಗುಡಾರದಲ್ಲಿ ಇರುತ್ತೆ. ಮತ್ತೆ ದೇವದರ್ಶನ ಗುಡಾರ ಅವ್ರ ಅರಣ್ಯದಲ್ಲಿ ಇಸ್ರಾಯೇಲ್ ಜನರು ಪ್ರಯಾಣ ಮಾಡುವಾಗ 40 ವರ್ಷ ಒಂದೇ ಸ್ಥಳದಲ್ಲಿ ಇತ್ತ ಅಂತ ನೋಡಿದ್ರೆ ಇಲ್ಲ. ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವ್ರು ಎಲ್ಲೆಲ್ಲಿ ಗುಡಾರ ಹಾಕೋತಾ ಇದ್ರು ಅಲ್ಲಲ್ಲಿ ಅವರು ದೇವದರ್ಶನ ಗುಡಾರನ ಹಾಕೋತಾ ಇದ್ರು. ಇದನ್ನ 40 ವರ್ಷ ಅವರು ಪ್ರಯಾಣ ಮಾಡುವಾಗ ಈ ರೀತಿ ಇತ್ತು. ಇವಾಗ ಯಾವಾಗ ಅವರು ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಒಂದು ದೇಶವನ್ನು ವಶಪಡಿಸಿಕೊಂಡ ಆಮೇಲೆ ಆಗ ಇಸ್ರಾಯೇಲ್ ಜನರು ಆ ಒಂದು ದೇವದರ್ಶನ ಗುಡಾರವನ್ನು ಎಲ್ಲಿಕ್ತಾರಂದ್ರೆ ಶಿಲೋ ಒಂದು ಸ್ಥಳದಲ್ಲಿ ಇಕ್ತಾರೆ. ದೇವದರ್ಶನ ಗುಡಾರದಲ್ಲಿ ಹೆಂಗಿತ್ತು ಏನಿತ್ತು ಅಂತ ನಾವೀಗ ನೋಡೋಣ. ಮೊದಲು ದೇವದರ್ಶನ ಗುಡಾರದಲ್ಲಿ ನಾವು ಹೋದಾಗ ಅಂಗಳ ಬರುತ್ತೆ. ಆ ಅಂಗಳ ನಂತರ ಪರಿಶುದ್ಧ ಸ್ಥಳ ಬರುತ್ತೆ. ಆ ಪರಿಶುದ್ಧ ನಂತರ ಮಹಾಪರಿಶುದ್ಧ ಸ್ಥಳ ಬರುತ್ತದೆ. ಈ ಪರಿಶುದ್ಧ ಸ್ಥಳ ಮತ್ತೆ ಮಹಾಪರಿಶುದ್ಧ ಸ್ಥಳದಲ್ಲಿರೋ ಎಲ್ಲಾ ವಸ್ತುಗಳೆಲ್ಲ ಚಿನ್ನದಿಂದ ಮಾಡಿರ್ತಾರೆ. ಮತ್ತೆ ಅಂಗಳದಲ್ಲಿರುವಂತಹ ವಸ್ತುಗಳನ್ನೆಲ್ಲ ತಾಮ್ರದಿಂದ ಮಾಡಿರ್ತಾರೆ. ಮತ್ತೆ ಈ ಚಿನ್ನ ಏನನ್ನು ಸೂಚಿಸುತ್ತದೆ ಅಂತ ನೋಡೋದಾದ್ರೆ ದೈವಿಕ ಸ್ವಭಾವವನ್ನು ಸೂಚಿಸುತ್ತದೆ. ಇದು ದೇವರಿಗೆ ಇರುವಂತ ಸ್ವಭಾವ. ಮತ್ತೆ ತಾಮ್ರ ಏನಂತ ನೋಡೋದಾದ್ರೆ ಅದು ಪರಿಪೂರ್ಣವಾಗಿರುವಂತಹ ಮನುಷ್ಯನಿಗೆ ಇರುವಂತ ಸ್ವಭಾವವನ್ನು ಸೂಚಿಸುತ್ತದೆ. ದೇವದರ್ಶನ ಗುಡಾರದಿಂದ ಎಷ್ಟೋ ದೂರದಲ್ಲಿ ಈ ಪಾಳ್ಯಗಳು ಇರ್ತಾ ಇತ್ತು. ಈ ಪಾಳ್ಯಗಳು ಏನಂತ ನೋಡೋದಾದ್ರೆ ಆ ಪಾಳ್ಯ ಅಂದರೆ ಅಲ್ಲಿ ಲೋಕದ ಜನರು ಇರ್ತಾ ಇರೋ ಪಾಳ್ಯದಲ್ಲಿ. ಅದು ಆ ಒಂದು ದೇವದರ್ಶನಕ್ಕೆ ತುಂಬಾ ದೂರವಾಗಿರ್ತಾ ಇತ್ತು. ಮತ್ತೆ ಅವ್ರಿಗೆ ಮತ್ತೆ ಈ ಒಂದು ದೇವದರ್ಶನಕ್ಕೆ ಗುಡಾರಕ್ಕೆ ಯಾವುದೇ ರೀತಿ ಸಂಬಂಧ ಇರ್ತಾ ಇದ್ದಿಲ್ಲ. ಮತ್ತೆ ಅವರು ದೇವದರ್ಶನ ಗುಡಾರಕ್ಕೆ ಬರುವುದಕ್ಕೆ ಅನುಮತಿನೂ ಇರ್ತಾ ಇದ್ದಿಲ್ಲ. ಮತ್ತೆ ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇರುತ್ತೆ. ಆ ಅಂಗಳಕ್ಕೆ ಬರ್ಬೇಕಂದ್ರೆ ಬಿಳಿ ತೆರೆ ಒಂದು ಕಾಂಪೌಂಡ್ ಅನ್ನು ನಾವು ದಾಟ್ಕೊಂಡು ಬರ್ಬೇಕು. ಈ ಬಿಳಿ ತೆರೆ ಏನಂತ ನೋಡೋದ್ರೆ ನೀತಿವಂತಿಕೆ. ನಾವು ನಾವು ನೀತಿವಂತರಾಗ್ಬೇಕಂದ್ರೆ ಯೇಸು ಕ್ರಿಸ್ತರ ಮುಖಾಂತರನೇ ಆಗ್ಬೇಕು. ಈ ತೆರೆ ಎಂಬ ಒಂದು ಕ್ರಿಸ್ತರ ನೀತಿವಂತಿಕೆಯನ್ನು ಸೂಚಿಸುತ್ತದೆ. ದೇವದರ್ಶನ ಗುಡಾರಕ್ಕೆ ಒಂದೇ ಬಾಗ್ಲಿರೋದು, ಯಾವ ರೀತಿ ಬೇರೆ ಬಾಗ್ಲಿಲ್ಲ. ನಾವು ಯೇಸು ಕ್ರಿಸ್ತರನ್ನು ನಂಬಿ ಆತನ ರಕ್ತದ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ನಾವು ಅಲ್ಲಿ ಒಳಗೆ ಬರುವುದಕ್ಕೆ ಸಾಧ್ಯ. ಮತ್ತೆ ಯೇಸು ಕ್ರಿಸ್ತರು ಒಬ್ಬರೇ ದೇವರಿಗೆ ಮತ್ತೆ ಮನುಷ್ಯರಿಗೆ ಮಧ್ಯಸ್ಥರಾಗಿದ್ದಾರೆ. ಯೇಸು ಕ್ರಿಸ್ತರನ್ನು ನಾವು ನಂಬಿ ಅಂಗಳದ ಒಳಗೆ ಬಂದಿದ ತಕ್ಷಣ ಅಲ್ಲಿ ಮುಂದೆ ತಾಮ್ರದ ಬಲಿಪೀಠ ಇರುತ್ತೆ. ಆ ಬಲಿಪೀಠ ಏನನ್ನು ಸೂಚಿಸುತ್ತದೆ ಅಂತ ನೋಡೋದ್ರೆ ಯೇಸು ಕ್ರಿಸ್ತರ ಈಡು ಬಲಿಯ ಒಂದು ತ್ಯಾಗವನ್ನು ಸೂಚಿಸುತ್ತದೆ. ಹಾಗೆ ಮುಂದೆ ಹೋಗಿದ್ರೆ ಅಲ್ಲಿ ಗಂಗಾಳ ಇರುತ್ತೆ. ಆ ಗಂಗಾಳದಲ್ಲಿ ನೀರಿರುತ್ತೆ. ಈ ನೀರು ನಾವು ನೀರನ್ನ ನೋಡಿದ್ರೆ ಹೇಗೆ ಆ ನೀರು ನಮ್ಮ ಪ್ರತಿಬಿಂಬ ತೋರಿಸುತ್ತದೋ ಅದೇ ರೀತಿ ನಾವು ಮಾಡುವಂತ ಪಾಪವನ್ನು ದೇವರ ವಾಕ್ಯ ಅದನ್ನು ಎತ್ತಿ ತೋರಿಸ್ತದೆ. ನೀರು ಅಂದ್ರೆ ದೇವರ ವಾಕ್ಯ. ಅಂಗಳದ ನಂತರ ಪರಿಶುದ್ಧ ಸ್ಥಳ ಬರುತ್ತದೆ. ಈ ಪರಿಶುದ್ಧ ಸ್ಥಳದಲ್ಲಿ ಎಲ್ಲರೂ ಹೋಗ್ಬೋದು ಅಂತ ನೋಡ್ರೆ ಇಲ್ಲ. ಅಂಗಳದಲ್ಲಿ ಲೇವಿಯರು ಹೋಗ್ಬೋದು, ಆದ್ರೆ ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ಮತ್ತೆ ಮಹಾಯಾಜಕರು ಮಾತ್ರ ಹೋಗೋದಕ್ಕೆ ಅನುಮತಿ ಇದೆ.
ಮತ್ತೆ ಲೇವಿಯರು ಬಲಿ ಸಲ್ಲಿಸುವುದಕ್ಕೆ ಅನುಮತಿ ಇಲ್ಲ. ಬರೀ ಯಾಜಕರು ಮಹಾಯಾಜಕರು ಮಾತ್ರ ಬಲಿ ಸಲ್ಲಿಸ್ಬೋದು. ಇದು ಏನ್ ಅರ್ಥ ಅಂದ್ರೆ, ದೇವರ ಹತ್ತಿರ ನಾವು ಒಡಂಬಡಿಕೆ ಮಾಡಿಕೊಂಡು ಈ ಪರಿಶುದ್ಧ ಸ್ಥಳ ಬರ್ಬೇಕು ಅಂದ್ರೆ, ಯಾರು ತನ್ನನ್ನೇ ತಾನೇ ಬಲಿ ಸಲ್ಲಿಸುತ್ತಾನೋ ಅವನು ಮಾತ್ರ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ. ನಾವು ಎಲ್ಲ ದೇವ್ರ ವಾಕ್ಯವನ್ನು ತಿಳ್ಕೊಂಡು ಸುಮ್ನೆ ಇದ್ರೆ ಮಾತ್ರ ಸರಿ ಇಲ್ಲ. ನಾವೊಂದು ಹೆಜ್ಜೆ ಮುಂದೆ ಇಕ್ಕಿ ನಮ್ಮನ್ನು ನಾವೇ ಬಲಿ ಸಲ್ಲಿಸ್ಬೇಕು. ಮತ್ತೆ ಈ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಹೆಂಗೆ ಅಂತ ನಾವಿವಾಗ ನೋಡೋಣ. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಒಂದು ತೆರೆ ಐತೆ. ಆ ತೆರೆ ಎಷ್ಟು ದಪ್ಪ ಐತೆ ಅಂದ್ರೆ 5 ಇಂಚಷ್ಟು ದಪ್ಪ ಐತೆ. ಆ 5 ಇಂಚಷ್ಟು ದಪ್ಪ ಒಂದು ತೆರೆನ ಹಂಗೆ ಎತ್ಬಿಟ್ಟು ಹಂಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೋದಾ ಅಂತ ನೋಡಿದ್ರೆ ಆಗಲ್ಲ. ಅದು ತುಂಬಾ ದಪ್ಪ ಇರುತ್ತೆ, ಅದನ್ನ ಎತ್ತೋದಕ್ಕೆ ಆಗಲ್ಲ. ಅದಕ್ಕೆ ಮಹಾಯಾಜಕರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಬಗ್ಗಿ ಅವರು ಆ ಒಂದು ಪರಿಶುದ್ಧ ಒಂದು ಸ್ಥಳಕ್ಕೆ ಹೋಗ್ತಾರೆ. ಇದು ಏನ್ ಸೂಚಿಸುತ್ತದೆ ಅಂತ ಅಂದ್ರೆ, ನಮ್ಮನ್ನ ನಾವೇ ತಗ್ಗಿಸಿಕೊಂಡು ನಮ್ಮನ್ನ ನಾವು ನಿರಾಕರಿಸಿ ಯೇಸು ಕ್ರಿಸ್ತನ ನಂಬಿ ಅವರ ಶಿಲುಬೆಯನ್ನು ಎತ್ತಿಕೊಂಡು ಹೋಗುವುದನ್ನು ಸೂಚಿಸುತ್ತದೆ. ಶಿಲುಬೆ ಅಂದ್ರೆ ಕಷ್ಟ, ಸಂಕಟ, ಅನುಭವ. ಯೇಸು ಕ್ರಿಸ್ತರು ಅನುಭವಿಸಿದಂತ ಕಷ್ಟ, ಸಂಕಟಗಳನ್ನು ನಾವು ಪಾಲುಗಳಾಗಿ ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ. ಈ ಪರಿಶುದ್ಧ ಸ್ಥಳಕ್ಕೆ ಬಂದ್ರೆ 3 ವಸ್ತುಗಳೇ ಐತೆ. ಅದು ಏನಂತ ನಾವಾಗ ನೋಡೋಣ. ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಗಳೈತೆ. ಮತ್ತೆ ಅದರ ಎರಡರ ಮಧ್ಯದಲ್ಲಿ ಧೂಪವೇದಿ ಐತೆ. ಇದೆಲ್ಲ ಏನು ಸೂಚಿಸುತ್ತದೆ ಮತ್ತೆ ಇದರ ಅರ್ಥ ಏನು ಅಂತ ನೋಡೋಣ. ಈ ಪರಿಶುದ್ಧ ಸ್ಥಳಕ್ಕೆ ಬೆಳಕು ಕೊಡೋದಂತಾನೆ ಈ ದೀಪಸ್ತಂಭ. ಯಾಜಕ ದಿನ ಬೆಳಿಗ್ಗೆ ಸಂಜೆ ಬಂದ್ಬಿಟ್ಟು ಈ ಒಂದು ಚಿನ್ನದ ದೀಪಸ್ತಂಭಕ್ಕೆ ಎಣ್ಣೆ ಹಾಕ್ತಾರೆ. ಮತ್ತೆ ಅದರಲ್ಲಿರೋ ಒಂದು ಕಲ್ಮಶ ಎಲ್ಲ ತೆಗಿತಾರೆ. ಈ ಎಣ್ಣೆ ಅಂದ್ರೆ ಏನು ಅಂತ ನೋಡಿದ್ರೆ ಪವಿತ್ರಾತ್ಮ. ಮತ್ತೆ ದೇವರು ನಮಗೆ ಅನುದಿನ ನಮ್ಗೆ ಪವಿತ್ರಾತ್ಮ ಕೊಟ್ಟು ನಮ್ಮಲ್ಲಿರೋ ಒಂದು ಕಲ್ಮಶಗಳನ್ನು ತೆಗಿತಾ ಇರ್ತಾರೆ. ಈ ಮೇಜಿನ ಮೇಲೆ ಇರೋ 6 ರೊಟ್ಟಿ ಏನನ್ನು ಸೂಚಿಸುತ್ತದೆ ಅಂದ್ರೆ, ರೊಟ್ಟಿ ಅಂದ್ರೆ ದೇವರ ವಾಕ್ಯ. 6 ರೊಟ್ಟಿ ಅಂದ್ರೆ ನಮ್ಮ ಸತ್ಯವೇದದಲ್ಲಿರುವ 66 ಪುಸ್ತಕಗಳು. ಅಲ್ಲಿ ದೀಪಸ್ತಂಭ ಇಲ್ಲ ಅಂದ್ರೆ ಆ ಒಂದು ಪರಿಶುದ್ಧ ಒಂದು ಸ್ಥಳಕ್ಕೆ ಬೆಳಕೆ ಇರ್ತಾ ಇದ್ದಿಲ್ಲ. ಇದು ಏನ್ ಅರ್ಥ ಆಗುತ್ತಂದ್ರೆ, ಇವಾಗ ನಾವು ದೇವ್ರ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮೊದ್ಲು ನಮ್ಗೆ ಪವಿತ್ರಾತ್ಮ ಇರಬೇಕು. ಯಾಜಕ ದೀಪವನ್ನು ಸರಿಪಡಿಸಿದ ನಂತರ ಎಲ್ಲ ಅದೆಲ್ಲ ಆಗಾಮೇಲೆ ಅವರು ಮೇಜಿನ ಮೇಲೆ ಆ ರೊಟ್ಟಿ ಇರುತ್ತಲ್ಲ, ಆ ರೊಟ್ಟಿಯ ಮೇಲೆ ಸಾಂಬ್ರಾಣಿ ಇರುತ್ತೆ. ಆ ಸಾಂಬ್ರಾಣಿಯನ್ನು ಒಂದು ಕೈ ಹಿಡಿಯಷ್ಟು ತಗೊಂಡು ಧೂಪವೇದಿ ಮೇಲೆ ಹಾಕ್ತಾರೆ. ಆಗ ಎಲ್ಲ ಸುಗಂಧವಾದ ವಾಸನೆ ಎಲ್ಲ ಬರುತ್ತೆ. ಆಗ ಒಂದು ಪರಿಶುದ್ಧ ಸ್ಥಳದಲ್ಲೆಲ್ಲ ಫುಲ್ ಒಂದು ವಾಸನೆ ಇರುತ್ತೆ. ಅದಾದ್ಮೇಲೆ ಮಹಾಪರಿಶುದ್ಧ ಸ್ಥಳಕ್ಕೆ ಅದು ಹೋಗುತ್ತೆ. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಒಂದು ವಾಸನೆ ಹೋಗಾದ್ಮೇಲೆ ಮಹಾಯಾಜಕನು ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಾರೆ. ಇದು ಏನ್ ಅರ್ಥ ಕೊಡುತ್ತೆ ಅಂತ ನೋಡುವುದಾದ್ರೆ, ಇವಾಗ ನಾವು ಮಾಡುವಂತ ತ್ಯಾಗವು ಮೊದಲು ದೇವರ ಬಳಿಗೆ ಹೋಗುತ್ತೆ. ಅದಾದ್ಮೇಲೆ ನಾವು ಮಾಡುವಂತ ಏನೋ ಒಂದು ಬಲಿ ಇರುತ್ತಲ್ಲ ಅದು ಅದಾದ್ಮೇಲೆ ದೇವರ ಹತ್ರ ಹೋಗುತ್ತೆ. ಈ ಮಹಾಪರಿಶುದ್ಧ ಸ್ಥಳದಲ್ಲಿ ಏನ್ ಇರ್ತಾ ಇತ್ತು ಅಂತ ನೋಡಿದ್ರೆ ಮಂಜುಸ್ಥ ಪೆಟ್ಟಿಗೆ ಇರ್ತಾ ಇತ್ತು. ಆ ಮಂಜುಸ್ಥ ಪೆಟ್ಟಿಗೆಯಲ್ಲಿ 3 ವಸ್ತು ಇತ್ತು. ಅದು ಏನೇನು ಅಂತ ನೋಡೋಣ. ಅದು ಆರೋನನ ಚಿಗುರಿನ ಕೋಲು, ಮತ್ತೆ ಚಿನ್ನದ ಪಾತ್ರೆಯಲ್ಲಿ ಮನ್ನ ಇರ್ತಾ ಇತ್ತು, ಮತ್ತೆ 3ನೇದು ದಶಾಜ್ಞೆಗಳು. ಈ 3 ಒಂದು ವಸ್ತುಗಳು ಏನ್ ಸೂಚಿಸುತ್ತದೆ ಅಂತ ನಾವಿವಾಗ ನೋಡೋಣ. ಈ ಮನ್ನ ಅಂದ್ರೆ ಏನು ಅಂತ ನೋಡೋಣ. ಮನ್ನ ಅಂದ್ರೆ ಅಮರತ್ವ, ಜೀವ. ಇನ್ನ ದೇವರು ನಮ್ಮನ್ನು ಮೆಚ್ಚಿ ನಾವು ದೇವರನ್ನು ಮೆಚ್ಚುವಂತೆ ನಾವು ನೆರ್ಕೊಂಡು ಓಟವನ್ನು ಮುಗಿಸಿದ್ರೆ ನಾವು ಒಂದು ಪರಿಶುದ್ಧ ಸ್ಥಳಕ್ಕೆ ಹೋಗ್ತೇವೆ. ಆಗ ದೇವರು ನಮ್ಗೆ ದೈವಿಕ ಸ್ವಭಾವವನ್ನು ಕೊಡ್ತಾರೆ. ಹಂಗಂದ್ರೆ ನಮ್ಗೆ ಸಾವೇ ಇಲ್ಲ, ಅಮರತ್ವ ಜೀವವನ್ನು ನಮ್ಗೆ ಕೊಡ್ತಾರೆ. ಮತ್ತೆ ಈ ಮಂಜೂಷ ಒಂದು ಪೆಟ್ಟಿಗೆಯಲ್ಲಿ ಆರೋನನ ಚಿಗುರಿನ ಕೋಲು ಏನಕ್ಕೆ ಇರ್ಬೇಕಾಗಿತ್ತು ಅಂತ ನೋಡಿದ್ರೆ, ಆರೋನನ್ನು ದೇವರು ಯಾಜಕರಾಗಿ ನೇಮಿಸ್ತಾರೆ. ಇದನ್ನ ಬೇರೆಯವರು ಕಂಡ್ಬಿಟ್ಟು ತುಂಬಾ ಗುಣ್ಗುಡ್ತಾರೆ. ಏನಕ್ಕೆ ಇವನ್ ಮಾತ್ರ ಆಗ್ಬೇಕು ಯಾಜಕ, ನಾವೇನಕ್ಕೆ ಆಗ್ಬಾರ್ದು ಅಂತ ಬೇರೆಯವರು ಗುಣ್ಗುಡ್ತಾರೆ. ಇದನ್ನ ನೋಡಿದ ಮೋಸೆ ಹೇಳ್ತಾರೆ, ನಿಮ್ಮ ಒಂದು ಕೋಲನ್ನು ತಗೊಬನ್ನಿ ಅಂತ ಅಂತಾರೆ. ಆಗ ಎಲ್ಲರೂ ಅವರವರ ಕೋಲನ್ನು ತಗೊಬರ್ತಾರೆ. ಆಗ ಮೋಸೆ ಎಲ್ಲಾ ಕೋಲ್ಗಳನ್ನ ತಗೊಂಡೋಗಿ ಮಹಾಪರಿಶುದ್ಧ ಒಂದು ಸ್ಥಳದಲ್ಲಿ ಇಕ್ತಾರೆ. ಆಗ ಯಾರ ಕೋಲನ್ನು ಚಿಗುರಲ್ಲ, ಬರೀ ಆರೋನನ ಕೋಲ್ ಮಾತ್ರ ಚಿಗುರುತ್ತೆ. ಅದು ಚಿಗ್ರ ಮಾತ್ರ ಅಲ್ಲ,
ಅದು ಹೂವಾಗಿ ಕಾಯಿ ಬಿಡುತ್ತೆ. ಮತ್ತೆ ನಾವು ಇದು ಏನನ್ನು ಸೂಚಿಸುತ್ತದೆ ಅಂದ್ರೆ ನಾವು ದೇವರಿಗಾಗಿ ಆಯಲ್ಪಟ್ಟಿದ್ದೇವೆ, ಮತ್ತೆ ನಾವು ವಿಶೇಷವಾದ ಯಾಜಕರಾಗಿದ್ದೇವೆ. ನಾವು ಈಗ ನಂಬಿಕಸ್ಥರಾಗಿದ್ರೆ ಮಾತ್ರ ಯೇಸು ಕ್ರಿಸ್ತರ ಜೊತೆ ಆ ಒಂದು 1000 ವರ್ಷ ಆಳ್ವಿಕೆ ಮಾಡ್ತೀವಿ. ನ್ಯಾಯ ಪ್ರಮಾಣ ಅಲ್ಲಿಗೆ ಏನನ್ನು ಸೂಚಿಸುತ್ತದೆ ಅಂತ ನೋಡಿದ್ರೆ, ನಾವು ಕ್ರಿಸ್ತರ ಜೊತೆ ಬರೀ ಯಾಜಕರಾಗದ್ ಮಾತ್ರ ಅಲ್ಲ, ನಾವು ನ್ಯಾಯಾಧಿಪತಿ ಆಗಿರ್ತೇವೆ ಅಂತ ಅಂತಾರೆ. ಇದರ ಬಗ್ಗೆ ಎಲ್ಲರೂ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಹೌದು. 1 ಕೊರಿಂಥ 6ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾರೆ, ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವವರು ಅಂತ ಅಂತಾರೆ. ಯಾರು ದೇವರ ವಾಕ್ಯದ ಬಗ್ಗೆ ತಿಳ್ಕೊಂಡು ಯೇಸು ಕ್ರಿಸ್ತರ ಸ್ವರೂಪದಲ್ಲಿ ಬೆಳೆಯುತ್ತಾರೋ, ಮತ್ತೆ ಯೇಸು ಕ್ರಿಸ್ತರ ಜೊತೆ 1000 ವರ್ಷ ನ್ಯಾಯಾಧಿಪತಿಯಾಗಿ ಯಾರು ಆಳ್ವಿಕೆ ಮಾಡ್ಬೇಕು ಅಂತ ಅಂತಾರೆ. ಮತ್ತೆ ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆ ತುಂಬಿದೆ. ಮತ್ತೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. ಬ್ರದರ್ ತರುಣ್, ದೇವರ ವಾಕ್ಯವನ್ನು ಹೇಳಿ. ದೇವದರ್ಶನ ಗುಡಾರದ ಬಗ್ಗೆ ತಿಳ್ಕೊಳ್ಳೋಣ. ದೇವರು ಮೋಶೆಗೆ ಹೇಳ್ತಾರೆ, ನೀನು ಪರ್ಣ ಗುಡಾರ ನೀನು ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ಕೂಡ ವ್ಯತ್ಯಾಸ ಆಗಬಾರದು, ಸ್ವಲ್ಪ ಕೂಡ ವ್ಯತ್ಯಾಸ ಆಗ್ಬಾರ್ದು ಅಂತ ಹೇಳ್ತಾರೆ. ದೇವದರ್ಶನ ಗುಡಾರ ಯಾವ ರೀತಿ ಕಟ್ಟಬೇಕು, ಹೇಗೆ ಇರಬೇಕು, ವಿಮೋಚನ ಕಾಂಡ 25ರಿಂದ 27ನೇ ವಾಕ್ಯದಲ್ಲಿ ಇದೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇದೆ. ಅಂಗಳಕ್ಕೆ ಬಂದಿರುವ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇದೆ. ಹಾಗೆ ಮುಂದಕ್ಕೆ ದಾಟಿ ಹೋದರೆ ರಂಗಾಳ ಅಂದ್ರೆ ನೀರಿನ ತೊಟ್ಟಿ, ಇದರಲ್ಲಿ ಯಾಜಕ ಕೈ ತೊಳೆದುಕೊಳ್ಳುತ್ತಾನೆ. ಅಂಗಳದ ನಂತರ ಪರಿಶುದ್ಧ ಸ್ಥಳದಲ್ಲಿ ಮೂರು ವಸ್ತುಗಳು ಇದೆ. ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ಹಾಕುತ್ತಿದ್ದರು. ಧೂಪವೇದಿಯಿಂದ ಸುಗಂಧ ವಾಸನೆ ಬರ್ತಿತ್ತು. 2ನೇ ತೆರೆ ದಾಟಿ ಬರ್ತಿತ್ತು ಸುಗಂಧ ವಾಸನೆ. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಬೇಕು ಅಂದರೆ ಒಂದು ತೆರೆ ಹಿಂದೆ, ಅದು 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಕ್ಕಾಗುತ್ತಾ? ಈ ತೆರೆಯನ್ನು ಎತ್ತಕ್ಕಾಗಲ್ಲ. ಅವರು ಕೆಳಗೆ ಬಗ್ಗಿ ಹೋಗ್ಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ಇದೆ. ಅಬರದಲ್ಲಿ 3 ವಸ್ತುಗಳು ಇದೆ. ಮೊದಲನೇದು ಚಿನ್ನದ ಬಟ್ಲಲ್ಲಿ ಮನ್ನಾ, 2ನೇದು ಆರೋನನ ಚಿಗುರಿನ ಕೋಲು, 3ನೇದು ದಶಾಜ್ಞೆಗಳು. ದೇವದರ್ಶನ ಗುಡಾರದಲ್ಲಿ ದೇವರು ಯಾಜನೆ ಇದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಓಕೆ, ಬ್ರದರ್ ಜೋವೆಲ್ ಲೈನ್ ಇದ್ರಾ? ಕೇಳಿಸಿದ್ಯಾ ಬ್ರದರ್ ಜೋವೆಲ್? ಇಲ್ಲ ಬ್ರದರ್. ಯಾರು ಇಲ್ವಾ? ನೀತು. ಓಕೆ ಓಕೆ, ರೈಟ್ ಇಲ್ಲ. ಸಿಸ್ಟರ್. ಕೇಳಿಸ್ತಿದೆ Okay. ಬ್ರದರ್? ಓಕೆ, ಕೇಳಿಸ್ತದೆ.
ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ದೇವದರ್ಶನ ಗುಡಾರ ತಿಳ್ಕೊಂಡೆನು. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ನಿನಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು, ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರದು ಎಂದು ಹೇಳುತ್ತಾರೆ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಇರಬೇಕು ಎಂದು ಹೇಳುತ್ತಾನೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇದೆ. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಾಲ ಇದೆ. ಅಂಗಾಲಕ್ಕೆ ಬಂದಿದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇದೆ. ಹಾಗೆ ಮುಂದಕ್ಕೆ ದಾಟಿ ಹೋದರೆ ಗಂಗಾಲ ನೀರಿನ ತೊಟ್ಟಿ ಇದೆ. ಅದರಲ್ಲಿ ಯಾಜಕ ಕೈ ತೊಳೆದುಕೊಳ್ಳುತ್ತಾನೆ. ಹಾಗೆ ಅಂಗಾಲದ ನಂತರ ಪರಿಶುದ್ಧ ಸ್ಥಳ ಇದೆ. 3 ವಸ್ತುಗಳು ಇವೆ. ಒಂದು ದೀಪಸ್ತಂಭ, ಅದರ ಎದರ ಕಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ದೀಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕುತ್ತಿದ್ದರು. ಥ್ಯಾಂಕ್ ಯು ಬ್ರದರ್. ಹಲೋ, ಮುಗೀತು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ನೀವು ನೆಟ್ವರ್ಕ್ ಸಿಗಲ್ಲ ಸರಿ, ಕೇಳೋದಿಲ್ಲ. ಜೊನಾತ್ ಇದಾರಾ? ಬ್ರದರ್ ಜೋನಾಥ್ ಜೋವೆಲ್ ಇಬ್ರು ಇಲ್ಲ ಬ್ರದರ್. ಇಲ್ವಾ? ಓಕೆ, ಓಕೆ ಧನುಷ್. ಸ್ತುತಿನ? ಅವರು ಬಂದಿಲ್ಲ ಬ್ರದರ್. ಓಕೆ ಓಕೆ ಓಕೆ, ಹಂಗಾರೆ ಎಲ್ಲ ಕ್ಲೋಸ್ ಆಗಿದೆ. ಓಕೆ, ಈ ದಿನ ನಾವು ದೇವದರ್ಶನ ಗುಡಾರದ ಬಗ್ಗೆ, ಟ್ಯಾಬರ್ನಕಲ್ ಬಗ್ಗೆ ನಾವು ಎಷ್ಟೋ ವಿಷಯಗಳ ಮಕ್ಕಳ ಮೂಲಕ ನಾವು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ನಾವು ದೇವದರ್ಶನ ಗುಡಾರ ವಿಷಯವಾಗಿ ನಾವು ನೋಡುವಾಗ ಅದು ತುಂಬಾ ದೇವರು ಯೋಜನೆಯಲ್ಲಿ ಒಂದು ವಿಶೇಷವಾದ ಒಂದು ಅರ್ಥ ಇದೆ ಅದರಲ್ಲಿ. ಏಕೆಂದ್ರೆ ದೇವರು ಯಾವುದೇ ವಿಷಯ ಆಗ್ಲಿ ಮಾಡುವಾಗ ಏನಾಗುತ್ತೆ ಅಂದ್ರೆ ದೇವರು ಅವರು ಅದಕ್ಕೊಂದು ಅರ್ಥ ಇಲ್ಲದೆ ಯಾವುದೇ ವಿಷಯಗಳನ್ನ ದೇವರು ಮಾಡೋದಿಲ್ಲ. ಯಾಕೆಂದ್ರೆ ದೇವರು ನಮ್ಗೆ ಬೇಕಾದಂತ ರೀತಿಯಲ್ಲ ಎಲ್ಲ ಯೋಜನೆಗಳನ್ನ ದೇವರು ಮೊದಲನೇದಾಗಿ ಸಿದ್ಧಪಡಿಸಿದ್ದಾರೆ. ಅದೇ ರೀತಿಯಾಗಿ ನಾವು ದೇವದರ್ಶನ ಗುಡಾರದಲ್ಲಿ ನಾವು ನೋಡುವಾಗ ಅದನ್ನ ಮೋಶೆಗೆ ಏನ್ ಹೇಳ್ತಾರೆ ಅಂದ್ರೆ, ನಾನು ತೋರಿಸಿದ ಮಾದರಿ ಪ್ರಕಾರ ನೀವು ಏನ್ ಮಾಡ್ಬೇಕು, ದೇವದರ್ಶನ ಗುಡಾರವನ್ನ ನೀವು ಕಟ್ಟಬೇಕು ಅಂತೇಳಿ ಮೋಶೆಗೆ ಹೇಳ್ತಾರೆ. ಅದೇ ರೀತಿಯಾಗಿ ಆ ದೇವದರ್ಶನ ಗುಡಾರವನ್ನು ಮೋಶೆಗೆ ಹೇಳಿದ ರೀತಿಯಲ್ಲಿ ಅದು ಹೇಗಿರ್ಬೇಕು, ಅದ್ರ ಉದ್ದ ಬಂದ್ಬಿಟ್ಟು 150 ಫೀಟು, ಅಗಲ ಬಂದ್ಬಿಟ್ಟು 75 ಅಡಿ. ಅದಕ್ಕೆ ಅಂಗಳ ಅಂತ ಕರೀತಾರೆ. ಈ ಅಂಗಳದ ಒಳಗಡೆ ಇರುವುದೇ ಗುಡಾರ. ಈ ಗುಡಾರವನ್ನ ಚಿನ್ನದಿಂದ ಸಂಪೂರ್ಣವಾಗಿ ಅದನ್ನ ಚಿನ್ನದಿಂದ ಮಾಡಲ್ಪಟ್ಟಿದೆ. ಇದ್ರ ಉದ್ದ ಬಂದ್ಬಿಟ್ಟು 45 ಅಡಿ, ಅಗಲ ಬಂದ್ಬಿಟ್ಟು 15 ಅಡಿ ಇರ್ತದೆ, ಮತ್ತೆ ಎತ್ತರ ಬಂದ್ಬಿಟ್ಟು 15 ಅಡಿ ಇರ್ತದೆ. ಈ ಗುಡಾರವನ್ನ 2 ಭಾಗಗಳಾಗಿ ಅದನ್ನ ವಿಂಗಡಿಸಿದ್ದಾರೆ. ಹೇಗೆ ಅಂತಂದ್ರೆ ಪರಿಶುದ್ಧವಾದ ಸ್ಥಳ ಮತ್ತೆ ಮಹಾಪರಿಶುದ್ಧವಾದ ಸ್ಥಳ ಅಂತ ಹೇಳಿ ಅದನ್ನ ವಿಂಗಡಿಸಿದ್ದಾರೆ. ಅದು ಕೂಡ ದೇವರು ಯಾವ ಕ್ರಮದಲ್ಲಿ ಯಾವ ಅಳತೆಯಲ್ಲಿ ಮಾಡ್ಬೇಕನ್ನೋದನ್ನ ದೇವರು ಒಂದು ಲೆಕ್ಕಾಚಾರವಾಗಿ ಕೂಡ ಅದನ್ನು ಕೂಡ ದೇವರು ಮಾಡಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಒಂದು 15 ಅಡಿ ಅಗಲ ಏನು ಮಹಾಪರಿಶುದ್ಧ ಸ್ಥಳದಲ್ಲಿ, ಮತ್ತೆ 15 ಅಡಿ ಎತ್ತರ, 15 ಅಡಿ ಉದ್ದ. ಪರಿಶುದ್ಧವಾದ ಸ್ಥಳ ಬಂದ್ಬಿಟ್ಟು ಎತ್ತರ 15 ಅಡಿ, ಉದ್ದ 30 ಅಡಿ. ಈ ತರ ದೇವರು ದೇವದರ್ಶನ ಗುಡಾರ ಇರ್ತಕ್ಕಂತ ಒಂದು ಅಳತೆಯ ಮೂಲಕ ಯಾವ ರೀತಿ ಎಷ್ಟು ಅಗಲ, ಎಷ್ಟು ಉದ್ದ, ಮತ್ತೆ ಎತ್ತರ ಕೂಡ ಎಷ್ಟಿರ್ಬೇಕು ಅನ್ನೋದನ್ನ ಒಂದು ಲೆಕ್ಕಾಚಾರವಾಗಿ ದೇವರ ಯೋಜನೆಯಲ್ಲಿ ಹೇಗೆ ದೇವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಅವರು ಹೇಳ್ತಾರೆ. ಮತ್ತೆ ಅದೇ ರೀತಿಯಾಗಿ ದೇವದರ್ಶನ ಗುಡಾರ ಕೂಡ ಅದೇ ರೀತಿಯಾಗಿ ಇರ್ತದೆ. ಮತ್ತೆ ಈ ದೇವದರ್ಶನದಲ್ಲಿ
ಇರುವ ಎಲ್ಲಾ ವಸ್ತುಗಳನ್ನು ಕೂಡ ಜಾಲಿ ಮರದಿಂದ ಮಾಡಕ್ಕೆ ದೇವರು ಹೇಳ್ತಾರೆ. ಜಾಲಿ ಮರದಿಂದ ಮಾಡ್ತಾರೆ. ಯಾಕೆಂದ್ರೆ ಜಾಲಿ ಮರದಿಂದ ಮಾಡಿ ಚಿನ್ನದ ಹೊದಿಕೆ ಅನ್ನೋದಕ್ಕೆ ಏನ್ ಮಾಡ್ತಾರೆ, ಒದಿಸ್ತಾರೆ. ಯಾಕೆಂದ್ರೆ ಇದನ್ನ ಯಾಕೆಂದ್ರೆ ಈ ಪ್ರತಿಯೊಂದನ್ನು ಕೂಡ, ಯಾಕೆಂದ್ರೆ ಎಲ್ಲವನ್ನು ಕೂಡ ನಾವು ಅನ್ಕೋಬಹುದು ಏನಂತ, ದೇವದರ್ಶನ ಗುಡಾರವನ್ನ ಚಿನ್ನದಲ್ಲೇ ಮಾಡ್ಬೋದಿತ್ತಲ್ಲ, ಚಿನ್ನದ ಹೊದಿಕೆಯನ್ನ ಹೊದಿಸೋದಕ್ಕಿಂತ ಯಾಕೆ ದೇವರು ಯಾಕೆ ಇದು ಜಾಲಿ ಮರದಲ್ಲಿ ಮಾಡಿ ಮೇಲಕ್ಕೆ ಹೊದಿಕೆಯನ್ನು ಹಾಕೋದಿಕ್ಕೆ ಯಾಕೆ ಹೇಳಿದ್ರು ಅಂತೇಳಿ ನಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆ ಬಂದಾಗ ಏನಂದ್ರೆ, ದೇವರು ಯಾಕೆಂದ್ರೆ ಒಂದು ದೇವದರ್ಶನ ಗುಡಾರ ಒಂದು ಜಾಗದಲ್ಲಿ ಅವರು ಇಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಎಲ್ಲಿ ಹೋಗ್ತಾ ಇದ್ರು, ಎಲ್ಲೆಲ್ಲಿ ಅವ್ರ ಗುಡಾರವನ್ನ ಅವ್ರು ಎಲ್ಲೆಲ್ಲಿ ಅಂದ್ರೆ ಅವ್ರು ಎಲ್ಲೆಲ್ಲಿ ವಾಸ ಮಾಡೋರು ಆ ಜಾಗದಲ್ಲೆಲ್ಲ ಅದನ್ನ ಎತ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಈಗ ನೋಡಿ, ಈಗ ನಾವು ಪ್ರತಿಯೊಂದನ್ನು ದೇವದರ್ಶನ ಗುಡಾರವನ್ನು ಅಷ್ಟು ಅಗಲ ಉದ್ದ ಅಳತೆ ಇರ್ತಕ್ಕಂಥ ದೇವದರ್ಶನ ಗುಡಾರವನ್ನವರ ಹೇಗೆ ಅವ್ರು ಎಲ್ಲಾ ಪ್ರದೇಶಗಳಿಗೆ ಅವರು ತಗೊಂಡೋಗಂದ್ರೆ ತಗೊಂಡೋಗ್ ಪರಿಸ್ಥಿತಿ ಬಂದಾಗ ಏನ್ ತಗೊಂಡ್ ಹೋಗ್ಬೇಕಾಗತ್ತೆ. ಅವಾಗ ಚಿನ್ನದಿಂದ ಮಾಡಿದಾಗ ಏನಾಗುತ್ತೆ, ತುಂಬಾ ತೂಕ ಜಾಸ್ತಿ ಆಗಿರುತ್ತೆ. ಯಾಕೆಂದ್ರೆ ಚಿನ್ನ ಅನ್ನೋದು ಒಂದು ತುಂಬಾ ತೂಕವಾದದ್ದು ಅದು. ಯಾಕೆಂದ್ರೆ ನಾವು ಕಬ್ಣ ಮತ್ತೆ ಚಿನ್ನವನ್ನ ಒಂದೊಂದು ಗ್ರಾಮು ನಾವು ತೂಕ ಲೆಕ್ಕ ಹಾಕ್ದಾಗ ಏನಾಗ್ತದೆ, ಅದು ಸ್ವಲ್ಪ ಭೂಮಿಗೆ ಅದು ಸ್ವಲ್ಪ ಭಾರವಾಗೇ ಇರ್ತದೆ. ಆದ್ರಿಂದ ಚಿನ್ನ ಎಲ್ಲ ತಕ್ಕ ಹೊತ್ಕೊಂಡು ಹೋಗಕ್ಕಾಗಲ್ಲ. ಆದ್ರಿಂದ ಚಿನ್ನ ಹೊದಿಕೆಯನ್ನ ಮೇಲೆ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ಇದನ್ನ ಬೇರೆ ಬೇರೆ ಸ್ಥಳಗಳಿಗೆ ತಗೊಂಡು ಹೋಗೋದಕ್ಕೋಸ್ಕರ ಜಾಲಿ ಮರದಲ್ಲಿ ಅದನ್ನ ಮಾಡಿ ಮೇಲ್ಗಡೆ ಚಿನ್ನದ ಹೊದಿಕೆಯನ್ನ ಅವರು ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಮರದ ಕೆತ್ತನೆ ಕೆಲಸವನ್ನ ಅವರು ಮಾಡೋದಕ್ಕೆ ಮೊದಲು ನೇಮಿಸಿದಂತ ಇನ್ನು ಬೆಚಲೇನ ಎಂಬವನ್ನ ಗೊತ್ತು ಮಾಡಿ, ಯೂದ ಕುಲದವನ್ನ ಗೊತ್ತು ಮಾಡಿ ಏನ್ ಮಾಡ್ತಾರೆ, ಅವರಿಗೆ ದೇವರು ತನ್ನ ಒಂದು ಆತ್ಮವನ್ನು, ಒಂದು ಒಳ್ಳೆಯ ಜ್ಞಾನ, ಶಕ್ತಿ ಮತ್ತೆ ಅದನ್ನ ಕೆತ್ತಕ್ಕೆ ಬೇಕಾದಂತ ಒಳ್ಳೆ ಶಿಲ್ಪಿಯ ಜ್ಞಾನವನ್ನು ಅನುಗ್ರಹಿಸಿ ಅವ್ರಿಗೆ ಏನ್ ಮಾಡ್ತಾರೆ, ಅನುಗ್ರಹಿಸ್ತಾರೆ. ಮತ್ತೆ ಅವರಿಗೆ ಒಬ್ರು ಸಹಾಯಕರನ್ನು, ಬೆಚಲೇನ ಸಹಾಯಕ ಮಾಡೋದಕ್ಕೆ ಅವನಿಗೆ ದಾನ್ ಕುಲದ ಒಬ್ಬ ಅವ್ರನ್ನ ನೇಮಿಸ್ತಾರೆ. ಕುಲದವನಾದ ಯಾವುದು ಒಹೋಲಿಯಾಮನನ್ನ ಅವನ್ನ ನೇಮಿಸ್ತಾರೆ. ಮತ್ತೆ ದೇವದರ್ಶನ ಗುಡಾರವನ್ನು ಅವರ ಕಟ್ಟುವುದಕ್ಕೆ ಏನ್ ಮಾಡ್ತಾರೆ, ಒಂದು 12 ತಿಂಗಳು ಸಮಯವನ್ನ ತೆಗೆದುಕೊಡ್ತಾರೆ. ಮತ್ತೆ ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ, ದೇವದರ್ಶನ ಗುಡಾರ ದೇವರ ಅಂದ್ರೆ ಅದ್ರ ಸುತ್ತ ಅಂದ್ರೆ ದೇವರು ತೇಜಸ್ಸು, ದೇವರ ಒಂದು ತೇಜಸ್ಸು ಅದ್ರ ತುಂಬಾ ಗುಡಾರದ ಸುತ್ತೆಲ್ಲ ಯಾಕೆಂದ್ರೆ ಇರ್ತದೆ. ಯಾಕೆಂದ್ರೆ ದೇವರ ಚಿತ್ತ, ದೇವರ ಯೋಜನೆ ಅದರಲ್ಲಿ ಇರುವಾಗ ದೇವ್ರು ಖಂಡಿತ ಅದ್ರ ಮೇಲೆ ಆಶೀರ್ವಾದವನ್ನ ಅವ್ರು ಖಂಡಿತ ಅವರು ಇಟ್ಟಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಒಳ್ಳೆಯ ಕೆತ್ತನೆ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ಶಿಲ್ಪಿಗಳಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅವರು ಏನ್ ಮಾಡಿರ್ತಾರೆ, ಅದೆಲ್ಲವನ್ನ ಮಾಡ್ಲಿಕ್ಕೆ ದೇವ್ರ ಸಹಾಯ ಮಾಡಿರ್ತಾರೆ. ಅದೇ ರೀತಿ ದೇವದರ್ಶನ ಗುಡಾರ 40 ವರ್ಷದ ಅಂದ್ರೆ ಕಾಲ ಒಂದೇ ಜಾಗದಲ್ಲಿ ಅದು ಇರ್ಲಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಜಾಗಗಳು, ಅದರಿಂದಲೇ ಅವ್ರು ಏನ್ ಮಾಡಿರ್ತಾರೆ, ಅದನ್ನ ದೇವ್ರೊಂದು ಪ್ಲಾನ್ ಮಾಡಿ, ಯಾಕೆಂದ್ರೆ ದೇವ್ರಿಗೆಲ್ಲ ಏನ್ ನಡೀತದೆ ಮುಂದೆ ಅನ್ನೋ ವಿಷಯಗಳು ದೇವರಿಗೆ ಖಂಡಿತ ಎಲ್ಲಾ ವಿಷಯಗಳಿಗೂ ಗೊತ್ತಿರುತ್ತೆ. ಆದ್ರಿಂದ ದೇವ್ರು ಏನ್ ಮಾಡಿರ್ತಾರೆ, ಹೋಗೋ ಸ್ಥಳಗಳೆಲ್ಲ ಅದನ್ನ ತಗೊಂಡೋಗೋ ಅಂದ್ರೆ ವಾತಾವರಣ ಬರ್ತದೆ ಅಂತ ದೇವ್ರಿಗೆ ಗೊತ್ತಿದ್ದು ಏನ್ ಮಾಡ್ತಾರೆ, ಅದನ್ನ ಜಾಲಿ ಮರದಲ್ಲಿ ಮಾಡಿ ಮೇಲೆ ಚಿನ್ನದ ಹೊದಿಕೆಯನ್ನ ಅವ್ರು ಹಾಕಿರ್ತಾರೆ. ಆದ್ರಿಂದ 40 ವರ್ಷ ಕಾಲ ಏನ್ ಮಾಡ್ತಾರೆ, ಅವರು ಒಂದೇ ವರ್ಷದಲ್ಲಿ ಅದಿರಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅವ್ರು ಗುಡಾರವನ್ನ ಹಾಕ್ತಾರೋ ಅಲ್ಲೆಲ್ಲಿ ಉಳ್ಕೊಂತಾರೋ ಅಲ್ಲಿ ಏನ್ ಮಾಡ್ತಾರೆ, ದೇವ ದರ್ಶನದ ಗುಡಾರವನ್ನ ಅಲ್ಲಿ ಎಲ್ಲ ಕೂಡ ಅವರು ತಗೊಂಡು ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ, ಅವ್ರ ಗುಡಾರವನ್ನ ಒಂದು ಜಾಗದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಅದು ಸ್ಥಾಪನೆ ಮಾಡಿ ದೇವರನ್ನ ಅಲ್ಲಿ ಏನ್ ಮಾಡಿದ್ರೆ, ಆ ಗುಡಾರವನ್ನ ದೇವರನ್ನ ಅವ್ರು ಏನ್ ಮಾಡೋಕೆ ಆರಾಧಿಸ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಅದೇ ರೀತಿಯಾಗಿ ದೇವದರ್ಶನ ಗುಡಾರದ ಅದ್ರಲ್ಲಿ ಏನ್ ಮಾಡ್ತೀವಿ ನಾವು, ಅಂಗಳ ಹಾಗೂ ಪರಿಶುದ್ಧ ಸ್ಥಳ, ಮಹಾ ಪರಿಶುದ್ಧವಾದ ಸ್ಥಳವನ್ನ ಅದರಲ್ಲಿ ನಾವು ನೋಡ್ತೇವೆ. ಮತ್ತೆ ಅದಕ್ಕಿಂತ ಮುಂಚೆಯಾಗಿ ಅದ್ರ ಸುತ್ತ ಇರ್ತಕ್ಕಂತ ಒಂದು ತೆರೆ, ಎಲ್ಲ ಗೋಡೆಗಳು ಇರ್ತದಲ್ಲ, ಪ್ರತಿಯೊಂದು ಕೂಡ ದೇವರು ಅದು ಪ್ರತಿಯೊಂದು ಅಳತೆಯನ್ನ ಸ್ಥಳ, ಮತ್ತೆ ಪರಿಶುದ್ಧ ಸ್ಥಳಕ್ಕೆ ಒಂದು ಅಳತೆ ಆಗಿರ್ಬೋದು, ಮತ್ತೆ ಅದ್ರದ ಮುಂದೆ ಬರ್ತಕ್ಕಂತ ಅಂದ್ರೆ ಯಾವ